ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಬುಧವಾರದ ಆಷಾಢ ಮಾಸದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. AB ಪ್ರಾಪರ್ಟೀಸ್ ವತಿಯಿಂದ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವ ಬಡಾವಣೆ ಲಭ್ಯ ಇದೆ. 20-30 ನಿವೇಶನಗಳು ನಿಮಗೆ ಈಗ ಸಿಗ್ತಾ ಇದೆ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದರೆ 5 ಗ್ರಾಂ ಚಿನ್ನ ಉಚಿತ ಮತ್ತು ನೋಂದಣಿ ವೆಚ್ಚ ಕೂಡ ಉಚಿತ. ಖಂಡಿತವಾಗಿ ಸಂಪರ್ಕ ಮಾಡಬಹುದು AB ಪ್ರಾಪರ್ಟೀಸ್. ಮತ್ತು ಲವಣ ತೈಲಂ, ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಪಥ್ಯದ ಆಹಾರ ಕ್ರಮವಿಲ್ಲದೆ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಆಷಾಢ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ನೀವು ಕಳಿಸುವಂಥ ವಾಟ್ಸಪ್ ವಿಡಿಯೋಗಳ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸಿದ್ರೆ, ಇನ್ನು ಶ್ರೀನಿವಾಸ್ ಶರ್ಮಾ ಅವರು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲ ಇರುವಂತಹ ರಾಶಿಗಳವರು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನದ ಪರಿಹಾರ, ತಂತ್ರಸಾರದ ಪರಿಹಾರ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯಿಂದ ತಿಳ್ಕೊಳ್ತಾ ಹೋಗೋಣ. ಈಗಾಗಲೇ ಆಷಾಢ ಮಾಸ ಪ್ರಾರಂಭ ಆಗಿರೋದ್ರಿಂದ ಆಷಾಢ ಮಾಸ ಅಂದರೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ಮತ್ತು ಆಷಾಢ ಮಾಸ ಅಂದರೆ ಅದು ದೋಷಗಳ ಮಾಸ ಅಂತಲೇ ಪರಿಗಣಿಸಲಾಗುತ್ತೆ. ಆದರೆ ಅಂಥದ್ದೇನೂ ಇಲ್ಲ, ಆತಂಕ ಪಡೋದೇ ಇಲ್ಲ. ಆಷಾಢ ಮಾಸದಲ್ಲೂ ಕೂಡ ಹಲವಾರು ಶುಭ ಕಾರ್ಯಗಳನ್ನು ನಾವು ಸಲ್ಲಿಸ್ಬೋದು ಮತ್ತು ದೋಷಗಳ ಪರಿಹಾರಕ್ಕಾಗಿ, ದೋಷಗಳಿಂದ ಮುಕ್ತರಾಗಲಿಕ್ಕೆ ಕೂಡ ಆಷಾಢ ಮಾಸ ಬಹಳ ಶುಭ ಮಾಸ ಅಂತ ಗುರು ತಿಳಿಸ್ತಾ ಇದ್ದಾರೆ. ಇನ್ನು ಆಷಾಢ ಮಾಸದ ಇನ್ನಷ್ಟು ವಿಶಿಷ್ಟ ವೈಶಿಷ್ಟ್ಯ ವಿಚಾರಗಳು ಏನು ಅನ್ನೋದನ್ನು ಇವತ್ತು ಸಹ ತಿಳಿಸ್ತಾ ಹೋಗ್ತಾರೆ. ಇನ್ನು 08041219999 ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ದೂರವಾಣಿ ಸಂಖ್ಯೆ. ಖಂಡಿತವಾಗಿಯೂ ನೀವು ನಮಗೆ ಕರೆ ಮಾಡ್ಬೋದು, ಗುರುಜರ ಜೊತೆಗೆ ನೇರವಾಗಿ ಮಾತಾಡ್ಬೋದು. ಇಲ್ಲಿ ನಿಮ್ಮ ಸ್ವರತರಂಗ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಕರೆ ಮಾಡುವಂಥವರು ಅಪರೂಪಕ್ಕೆ ಕರೆ ಸಿಕ್ಕಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. TV ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟಲ್ಲಿಟ್ಟು ಮಾತಾಡಬೇಕು. ಪ್ರಶ್ನೆಗಳನ್ನು ಮೊದಲೇ ಸಿದ್ಧಪಡಿಸಿಟ್ಕೊಳ್ಳಿ. ಮತ್ತು ಗುರುಜರ ಜೊತೆಗೆ ಮಾತಾಡಬೇಕಾದ್ರೆ ಸಮಯ ಕಡಿಮೆ ಇರೋದ್ರಿಂದ ಸಮಯದ ಅಭಾವ ಆಗದೇ ಇರಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಮೊದಲೇ ಪ್ರಶ್ನೆಗಳನ್ನು ಸಿದ್ಧಪಡಿಸಿಟ್ಕೊಂಡು ಪ್ರಶ್ನೆ ಏನಿದೆ ಅದನ್ನು ಸ್ಪಷ್ಟವಾಗಿ ತಿಳಿಸ್ಕೊಡಿ ಮತ್ತು ಅವರಿಗೆ ಒಂದಿಷ್ಟು ಸಮಯವನ್ನು ಕೂಡ ಕೊಡಬೇಕಾಗುತ್ತೆ ಪರಿಹಾರವನ್ನು ತಿಳಿಸ್ಕೊಡ್ಲಿಕ್ಕೆ. ಇನ್ನು ನೀವು ಪತ್ರಗಳನ್ನ ಬರೀತೀರಿ ಅಂದರೆ ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನ ಬರೆಯುವಂಥವ್ರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣಿಸುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಯಾವ ವಿಳಾಸಕ್ಕೆ? ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಇನ್ನು ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಕೂಡ ನೀವು ಪತ್ರಗಳನ್ನು ಬರೀಬಹುದು, ಆದರೆ ಇಲ್ಲಿ ಕಡ್ಡಾಯವಾಗಿ ಫೋಟೋ ಅಗತ್ಯ ಇರೋದಿಲ್ಲ. ಇನ್ನು 9538868222 9538868222 ಇದು ನಮ್ಮ ವಾಟ್ಸಪ್ ದೂರವಾಣಿ ಸಂಖ್ಯೆ. ಇಲ್ಲಿ ದೃಶ್ಯ ದರ್ಪಣ ವಿಭಾಗಕ್ಕೆ ನಿಮ್ಮ ಸಮಸ್ಯೆಗಳು ಏನಿದೆ ಅನ್ನೋದನ್ನು ಒಂದು ವಿಡಿಯೋ ರೆಕಾರ್ಡ್ ಮಾಡಿ ನೀವು ನಮಗೆ ವಾಟ್ಸಪ್ ಕಳಿಸಬಹುದು. ನೀವು ಕಳಿಸುವಂತಹ ವಿಡಿಯೋ 2 ನಿಮಿಷಗಳ ಒಳಗಾಗಿ ಇರಬೇಕು. ಅಕಸ್ಮಾತ್ ಆಗಿ ನೀವು ಕಳಿಸುವಂತಹ ವಿಡಿಯೋ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗೋದು ಬೇಡ ಅಂದರೆ ಅದನ್ನು ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಡ್ಬೋದು. ಇನ್ನು ಪತ್ರಗಳಲ್ಲಿ ಕೆಲವರು
ನಮ್ಮ ಊರು, ಹೆಸರು, ವಿಳಾಸ ಇದೆಲ್ಲ ಏನೂ ತಿಳಿಸೋದು ಬೇಡ ಅಂತ ಕೋಡ್ ಸಂಖ್ಯೆಗಳನ್ನು ಬರೆದಿರ್ತೀರಿ, ಕೋಡ್ ಹೆಸರುಗಳನ್ನು ಬರೆದಿರ್ತೀರಿ. ಅಂತಹ ಪತ್ರಗಳನ್ನು ಕೂಡ ನಾವು ಪರಿಗಣಿಸ್ತಾ ಬಂದಿದ್ದೀವಿ. ಇನ್ನು ವೀಕ್ಷಕರೇ, ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅವರ ಆಶ್ರಮದ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇನ್ನು ಶ್ರೀನಿವಾಸ್ ಅವ್ರನ್ನ ಕೂಡ ನೀವು ಭೇಟಿಯಾಗ್ಬೋದು ಅವರ ಆಶ್ರಮದಲ್ಲಿ. ಇನ್ನು ಅವರ ಅಪಾಯಿಂಟ್ಮೆಂಟ್ ಬೇಕು ಅಂತ ಅಂದರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆಗಳು 08035235206 08035235206. ಇದು ಶ್ರೀನಿವಾಸ್ ಶರ್ಮಾ ಅವರನ್ನು ಭೇಟಿಯಾಗಬೇಕು ಅಂದರೆ ಇರುವಂಥ ದೂರವಾಣಿ ಸಂಖ್ಯೆ. ಇಲ್ಲಿಗೆ ನೀವು ಕರೆ ಮಾಡಿದ್ರೆ ಅಲ್ಲಿನ ಸಿಬ್ಬಂದಿ ವರ್ಗದವರು ನಿಮಗೆ ಸರಿಯಾದ ಸ್ಪಷ್ಟವಾದ ಮಾಹಿತಿನ ತಿಳಿಸ್ಕೊಡ್ತಾರೆ. ಶ್ರೀನಿವಾಸ್ ಶರ್ಮಾ ಅವರನ್ನೇ ಆಗಲಿ ಅಥವಾ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನೇ ಆಗಲಿ ಯಾವಾಗ ನೀವು ಭೇಟಿಯಾಗಬಹುದು, ಯಾವ ದಿನಾಂಕದಂದು ಭೇಟಿಯಾಗ್ಬೋದು ಅಂತ ಮೊದಲೇ ನಿಮಗೆ ಅಪಾಯಿಂಟ್ಮೆಂಟ್ ತಿಳಿಸ್ಕೊಡ್ತಾರೆ. ಆ ದಿನದಂದು ನೀವು ಅವರನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಂದ ಅದನ್ನು ಹೇಳ್ಕೊಳ್ಬೋದು, ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಬೋದು. ಬನ್ನಿ ಹಾಗಿದ್ರೆ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಕಲ್ಯಾಣಾತ್ಮದಗಾತ್ರಾಯ ಕಾಮಧಾರ್ಥ ಪ್ರದಾಯಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಪದ್ಭಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ಪದ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತರೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರಿ ಬಾಲಾ ತ್ರಿಪುರಸುಂದರೀ ದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮ್ಯಾದಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಗಂಧಧ್ವಾರಾಂಧರಾದರ್ಶಾನ್ನಿತ್ಯಪೃಷ್ಠಾಂಗರೀಷಿಣೀ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಸರ್ವಮಂಗಳಾದಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಜಾತವೇದಸೇ ಸನವಾಮ ಸೋಮರಾತೀತೋ ನಿದಹಾತಿ ವೇದಾಃ ಸನ ಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿಮರಣಾನ್ ತಪಸಾಜ್ವಲಂತೀ ವೈಲೋಚರೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರಿಗೂ ಸಹಿತ ನಾನು ನಂದು ಅಥವಾ ನನ್ನಿಂದಲೇ ಅಥವಾ ಏನಾದರೂ ಒಂದು ಅಪರೂಪವಾದಂಥದ್ದು ವಿಶೇಷವಾಗಿರ್ತಕ್ಕಂಥದ್ದನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅದಕ್ಕೆ ಒಬ್ಬರ ಮಾರ್ಗದರ್ಶನ ಬೇಕಾಗತ್ತೆ. ಮಾರ್ಗದರ್ಶನ ಬೇಕು ಅಥವಾ ಜೀವನದಲ್ಲಿ ಅತ್ಯುತ್ತಮವಾದಂಥ ಒಂದು ಸ್ಥಾನವನ್ನು ನಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಅದಕ್ಕೆ ಶ್ರಮ ಬೇಕು. ಈ ಶ್ರಮಪಟ್ಟು ಮುಂದೆ ಬಂದಾದ ನಂತರ ಮುಂದಾಗುವಂತಹ ಒಂದಷ್ಟು ವೈಪರೀತ್ಯಗಳು, ವಿಶೇಷತೆಗಳು, ಅಲ್ಲಾಗುವಂತಹ ಅಚಾತುರ್ಯಗಳು ಸಾಕಷ್ಟು ಇದ್ದೇ ಇರುತ್ತೆ. ಆದರೆ ಮನುಷ್ಯ ತಾನು ಯಾವುದೇ ಹಂತಕ್ಕೆ ಬೆಳೆದರೂ, ಯಾವುದೇ ಒಂದು ಹೆಜ್ಜೆಯನ್ನು ಮುಂದೆ ಹಾಕಿ ನಡೆದರೂ ಕೊನೆಗೆ ಆ ಬದುಕು ಮತ್ತು ಸಾವಿನ ಮಧ್ಯದಲ್ಲಿ ಒಂದಷ್ಟು ದಿನಗಳು ತನ್ನದೇ ಆದಂತಹ ಬದುಕಿ ನಡೆಯತಕ್ಕಂಥದ್ದಿರುತ್ತೆ. ಆದರೆ ಅತಿಯಾದಂತಹ ಕ್ರೋಧ, ಅತಿಯಾದಂತಹ ವಿಷದ ಒಂದು ಮನಸ್ಥಿತಿ ಅದು ಎಲ್ಲಿ ಯಾವಾಗ ಹೇಗೆ ಉಟ್ಕೊಳ್ಳುತ್ತೋ ಅದು ಗೊತ್ತಾಗುವುದಿಲ್ಲ. ಏನೇ ಆದರೂ ಸರ್ವರಿಗೂ ತಮ್ಮದೇ ಆದಂತಹ ವಿದ್ಯಾ ಒಂದು ಶೈಲಿಯಿಂದ 4 ಜನಕ್ಕೆ ಬೆಳಕಾಗಿರ್ತಕ್ಕಂಥ ವಾಸ್ತುನ ನಂಬಿ ವಾಸ್ತು ಬಗ್ಗೆ ಮಾತಾಡ್ತಿರ್ತಕ್ಕಂಥ ಚಂದ್ರಶೇಖರ್ ಗುರೂಜಿಯವರನ್ನ ನಿನ್ನೆ ಹತ್ಯೆ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೂ ಅಷ್ಟು ದೂರಕ್ಕೆ ಆ ಕ್ರೂರಿತನ ಬೆಳೆಯುವಂಥದ್ದು ಅದು ಸಮಂಜಸವಲ್ಲ. ಅವರಲ್ಲಿ ಇದ್ದಂತಹ ಒಂದು ಜ್ಞಾನ ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಿದ್ವತ್ತು, ಅದಕ್ಕೆ ಸಂಬಂಧಪಡ್ತಕ್ಕಂಥದ್ದನ್ನು ನಿಮ್ಮ ಅನಿಸಿಕೆಗಳಲ್ಲಿ ಅಥವಾ ನಿಮಗೆ ಸಂಬಂಧಪಟ್ಟಂಥ ನಿಮ್ಮೊಳಗೆ ಅಂತಹ ವಿಷಬೀಜ ಇದ್ದಾಗ ಅವರೊಂದಿಗೆ ಕೂತು ಸಮಂಜಸವಾಗಿ ಮಾತಾಡ್ಕೊಳ್ಬೋದಾಗಿತ್ತು. ಆದರೆ ಇಂತಹ ಒಂದು ಪರಿವರ್ತನೆ, ಇಂತಹ ಒಂದು ವಿಪರೀತವಾದಂತಹ ಘೋರವಾದಂತಹ ಘನಘೋರ ನಡೆಸುವಂಥ ಸಮಂಜಸವಲ್ಲ.
ಆದರೂ ವ್ಯಕ್ತಿ ಯಾರಿಗೇ ಆದರೂ ಪ್ರಾಣ ತೆಗೆಯುವಂತಹದ್ದು ಅಥವಾ ಇನ್ನೊಬ್ಬರ ಪ್ರಾಣದ ಮೇಲೆ ಅವರು ಆಟ ಆಡ್ತಕ್ಕಂಥದ್ದು, ಚಲ್ಲಾಟ ನಡೆಸ್ತಕ್ಕಂಥದ್ದು ಅದು ಸಂಬಂಧಿಸಬಲ್ಲ. ಹುಟ್ಟು ಸಾವು ಭಗವಂತನಿಗೆ ಬಿಟ್ಟದ್ದು. ಆದರೆ ನಿನ್ನೆ ಗುರೂಜಿಯವರನ್ನು ಹತ್ಯೆ ಮಾಡಿ ಅವರ ಒಂದು ಜೀವವನ್ನು ಹೋಗುವಂತಹ ಮತ್ತು ಅದರಲ್ಲೂ ಆ ಒಂದು ಕ್ರೂರಿತನ ಮೆರೆದಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ಇದರ ಬಗ್ಗೆ ಹೇಳಲಿಕ್ಕೆ ಮಾತಿಲ್ಲ. ಆದರೂ ಇವತ್ತು ನಮ್ಮೊಂದಿಗಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಬುಧವಾರ. ಈ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀಂ ಚಕ್ರೇಶ್ವರಿ ಬಾಲಾತ್ ತ್ರಿಪುರ ಸುಂದರಿ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 6/7/2022 ಬುಧವಾರ, ಸಪ್ತಮಿ, ಉತ್ತರ ನಕ್ಷತ್ರ, ಅನಧ್ಯಯನ ಇರತಕ್ಕಂಥದ್ದು. ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟವೇ. ಇವತ್ತಿನ ಗ್ರಹಸ್ಥಿತಿಗಳು ಅಷ್ಟು ಸಮಂಜಸವಾಗಿರತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತು ಅದರಲ್ಲೂ ಆಷಾಢ ಮಾಸ ಅಂದಾಗಲೇ ಒಂದು ತರಹ ಮೂಗು ಮುರಿಯುವಂಥದ್ದಾಗತ್ತೆ. ಇನ್ನು ಆಷಾಢ ಮಾಸದಲ್ಲಿ ಈ ಶುಭ ದಿನ ಇವತ್ತು ಬುಧವಾರ ಮಂದಗತಿಯಲ್ಲಿ ಸಾಗುವಂತಹದ್ದಾಗತ್ತೆ. ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ತಮ್ಮ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಇವತ್ತು ಸಾಧ್ಯವಾದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 2:15 ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು. ಯಾಕೆಂದರೆ 27 ನಕ್ಷತ್ರ 12 ರಾಶಿಗಳಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಮಾತ್ರ ಇವತ್ತು ಲಾಭ ಇರತಕ್ಕಂಥದ್ದಾಗತ್ತೆ. ಇನ್ನು ಉಳಿದಂತಹವಕ್ಕೆ ಒಂದಷ್ಟು ಸಮಸ್ಯೆ ಅಂತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ. ಆ ಸಮಸ್ಯೆ ಇರತಕ್ಕಂಥದ್ದವರಿಗೆ ಅಲ್ಲಂದಲ್ಲೇ ಪರಿಹಾರಗಳನ್ನು ತಿಳ್ಕೊಳ್ಬಹುದು. ಏನೇ ಪರಿಹಾರ ಆದರೂ ತಾವು ಹಾಕುವ ಹೆಜ್ಜೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು, ಮನಸ್ಸಿಗೆ ನೋವುಂಟಾಗುವಂಥದ್ದು, ಸ್ವಲ್ಪ ತೊಂದರೆ ತಾಪತ್ರಗಳು ಎದುರಾಗುವಂತಹ ಲಕ್ಷಣಗಳು ಸಾಕಷ್ಟು. ಅದರಿಂದ ಸ್ವಲ್ಪ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ, ಮನೆ ದೇವರ ಪ್ರಾರ್ಥನೆ ಅಥವಾ ಯಾವುದೇ ಒಂದು ಕೆಲಸ ಪ್ರಾರಂಭದಲ್ಲಿ ಸ್ವಲ್ಪ ವಿಘ್ನ ಆಗ್ತಿದೆ, ತೊಡಕುಗಳಾಗ್ತಿದೆ, ಅಸಮಾಧಾನ ಉಂಟಾಗ್ತಾ ಇದೆ ಅಂದಾಗ ಸ್ವಲ್ಪ ಎಚ್ಚರಿಕೆಯ ನಡೀತಕ್ಕಂಥದ್ದು ಬಹಳ ಉತ್ತಮ. ಅದರಿಂದ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಕುಲದೇವರ ಪ್ರಾರ್ಥನೆ. ಆದರೂ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಾಯಿತು. ಗಣಪತಿಯ ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿವಸದ ರಾಶಿಫಲಗಳಲ್ಲಿ ಏನು ಹೇಳುತ್ತೆ, ಲಾಭ ನಷ್ಟಗಳೇನು, ಹೇಗಿದೆ ಇವತ್ತಿನ ಭವಿಷ್ಯ, ಬನ್ನಿ ನೋಡೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗುತ್ತೆ. ಮನಸ್ಸಲ್ಲಿ ನೆಮ್ಮದಿ ಇರೋದಿಲ್ಲ. ಎಷ್ಟೇ ನೀವು ಅನ್ಯೋನ್ಯತೆಯಿಂದ ಇದ್ದರೂ, ಎಷ್ಟೇ ಆತ್ಮೀಯತೆಯಿಂದ ಇದ್ದರೂ, ಅಥವಾ ಎಷ್ಟೇ ನೀವು ಹೊಂದಿಕೊಂಡು ನಡಿಬೇಕು ಅಂತಿದ್ರೂ ನಿಮ್ಮ ಪರಿಸರ ನಿಮ್ಮನ್ನು ಹೊಂದಿಕೊಳ್ಳೋದಕ್ಕೆ ಬಿಡೋದಿಲ್ಲ. ಅಥವಾ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವರಾದರೂ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ತಾಪಗಳು ಉಂಟಾಗುವಂತಹ ಪರಿಸ್ಥಿತಿ ಆಗುತ್ತೆ. ಅಥವಾ ನಿಮ್ಮ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪ ನಿಮ್ಮನ್ನೆಲ್ಲೋ ಒಂದು ಕಡೆ ದಾರಿ ತಪ್ಪಿಸಿ ನಡೆಸುತ್ತೆ. ಯಾವತ್ತೂ ಕೋಪ ಒಳ್ಳೆಯದಲ್ಲ. ಆ ಒಂದು ಕ್ಷಣ, ಆ ಕೆಟ್ಟ ಗಳಿಗೆ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಬಂದು ಹೋಗ್ತಾ ಇರುತ್ತೆ. ಆ ಕೆಟ್ಟ ಗಳಿಗೆ ಅಂತಕ್ಕಂಥದ್ದು ಬಂದಾಗ ಸ್ವಲ್ಪ ನಾವು ಎಚ್ಚರಿಕೆ ಆಗಬೇಕು ಮತ್ತು ಜಾಗೃತರಾಗಿರಬೇಕು. ಆ ಒಂದು ಸಣ್ಣ ತಪ್ಪು ಇಡೀ ಜೀವನ ಕಣ್ಣೀರು ಹಾಕಿಸ್ಬಿಡುತ್ತೆ ಅಥವಾ ಜೀವನನ ಇಲ್ದಿರ ಮಾಡಿಬಿಡುತ್ತೆ. ಹಾಗಾಗಿ ಮೇಷರಾಶಿಯವರು ದುಡುಕಿ ಯಾವ ತೀರ್ಮಾನ ತಂದುಕೊಳ್ಬೇಡಿ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಹೆಸರು ಕಾಳು ಅಥವಾ ಹೆಸರುಬೇಳೆ, ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಅಥವಾ ಹೆಸರುಬೇಳೆಯನ್ನು ಮಧ್ಯಾಹ್ನ 12ರ ನಂತರ ಒಂದು ಚಿಟಿಕೆಯಷ್ಟು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಒಂದಷ್ಟು ಶಾಂತಿ, ಸಮಾಧಾನ, ದೋಷಗಳನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡುವ ಕೆಲಸ ಮತ್ತೊಮ್ಮೆ ಹೇಳ್ತಿದ್ದೀನಿ. ಮೇಷರಾಶಿಯವರು ಇವತ್ತು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ. ಆದರೆ ಇವತ್ತಿನ ದಿವಸ ನೀವು ಎಲ್ಲ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಳೋಕ್ಕಾಗಲ್ಲ. ಪ್ರಾರಂಭಿಕದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ತೊಂದರೆಗಳನ್ನು ಅಲ್ಲಿಂದಲೇ ದೂರ ಮಾಡ್ಕೋಬೇಕಾದರೂ ಕುಲದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಚ್ಚರಿಕೆಯಿಂದ ನಡೆಯಿರಿ, ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಮಾಧಾನ ಎಂಬತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಬದುಕನ್ನು ಕಾಣಬಹುದು. ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಏನಾದರೂ ಒಂದು ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಕ್ತಿದೇವರ ಪ್ರಾರ್ಥನೆ. ಶಕ್ತಿದೇವರ ಪ್ರಾರ್ಥನೆ ಮಾಡಿ, ದೇವಿ ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಇವತ್ತಿನ ದಿವಸ ಯಾವುದಾದ್ರು ಶಕ್ತಿ ದೇವಾಲಯಕ್ಕೆ ಹೋಗಿ ಒಂದು ದೇವಿಯ ದರ್ಶನ ಮಾಡಿ ಬರ್ತಕ್ಕಂಥದ್ದು, ಅಥವಾ ಗ್ರಾಮ ದೇವತೆಯನ್ನು ದರ್ಶನ ಮಾಡ್ತಕ್ಕಂಥದ್ದು, ಅಥವಾ ಮನೆಯಲ್ಲೇ ನಿಮ್ಮ ಜನ್ಮದಾತೆಯ ಅಂದರೆ ಅಮ್ಮನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ
ಹಿರಿಯರ ಆಶೀರ್ವಾದದೊಂದಿಗೆ ಮುಂದೆ ನಡೆದರೆ ವೃಷಭ ರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ನಿಮ್ಮ ಕಾಯಕದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತಂದುಕೊಳ್ಬೇಕು. ಆ ಬದಲಾವಣೆಗಳನ್ನು ತರುವಂಥ ಕಾಲ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ತೀರಿ, ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಏನಾದರೂ ಒಂದು ವಿಚಾರ ಬಹಳ ಬಲವಾಗಿ ತಲೆ ಕೆಡಿಸುವಂಥದ್ದಾಗುತ್ತೆ, ಅಥವಾ ಜೊತೆಲಿರ್ತಕ್ಕಂಥ ಆತ್ಮೀಯರು ಅವರ ನಿಂದನೆ ಮಾತು ಕೇಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತು ತಾಯಿ ದುರ್ಗೆಯನ್ನು ಆರಾಧನೆ ಮಾಡ್ತಾ ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ನೀವು ಸೃಷ್ಟಿಪಡಿಸ್ಕೊಳ್ಬೇಕು. ಇವತ್ತು ಸಾಧ್ಯವಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕೆಂಪು ವರ್ಣದ ಗಂಧ, ಅಂದರೆ ಸಂಪೂರ್ಣವಾಗಿ ರಕ್ತಚಂದನ ಅಥವಾ ಗಂಧ ತೆಗಿಬೇಕಾದ್ರೆ ಅದಕ್ಕೊಂದು ಚಿಟಿಕೆ ಕುಂಕುಮ ಹಾಕಿ ಕೆಂಪು ಗಂಧವನ್ನಾಗಿ ತಯಾರು ಮಾಡಿಕೊಂಡು ಅದನ್ನು ದಕ್ಷಿಣಾಭಿಮುಖವಾಗಿ ನಿಂತು ಅಂಗಾರಕನ ಪ್ರಾರ್ಥನೆ ಮಾಡಿ, ಅಥವಾ ಕುಜಗ್ರಹನ ಪ್ರಾರ್ಥನೆ ಮಾಡಿ, ಅಥವಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅದನ್ನು ಹಣೆಗಚ್ಕೊಳ್ಳೋದ್ರಿಂದ ಕೆಲವಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ ಮಿಥುನ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಮೇಷ, ವೃಷಭ, ಮಿಥುನ ಮೊದಲ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ, ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ಹೆಸರು ಬೇಡ ಮೇಡಮ್. ಯಾವ ಊರಿಂದ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಬೆಳಗಾವಿಂದ. ಸರಿ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆ ಮೇಡಮ್. ಆಯ್ತು, ಮಾತಾಡಿ. ಹಲೋ. ಹಲೋ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಂದು ಡಿಗ್ರಿ ಮುಗಿದಿದೆ, ಜಾಬ್ ಆಗ್ತಿಲ್ಲ, ಮ್ಯಾರೇಜು ಆಗ್ತಿಲ್ಲ. ಹಾಂ ಹಾಂ. ಇಲ್ಲಿ ಊರಲ್ಲೇ ಬೆಳಗಾಮಲ್ಲೇ ಇದೆಯಮ್ಮ? ಹಾ ಗುರುಜಿ, ಬೆಳಗಾಂ ಇಷ್ಟೇ ಗುರುಜಿ. ವಿದ್ಯಾಭ್ಯಾಸ ಆಗಿ ಎಷ್ಟು ವರ್ಷ ಆಯಿತು? 5 ವರ್ಷ ಆಯ್ತು ಡಿಗ್ರಿ ಮುಗಿದು ಗುರುಜಿ. ಡಿಗ್ರಿ ಮುಗಿದು 5 ವರ್ಷ ಆದರೂ ಇನ್ನೂ ಜಾಬ್ ಸಿಕ್ಕಲಿಲ್ಲ, ಇನ್ನು ಮದುವೆ ಪ್ರಯತ್ನ, ಮದುವೆ ಸೆಟ್ ಆಗಲಿಲ್ಲ. ಗುರುಜಿ. ಎಷ್ಟು ಜನ ಮಕ್ಕಳು ತಾಯಿ ತಾವು? ನಾನು ಒಬ್ರು ಗುರುಜಿ, ತಮ್ಮರಿಬ್ರು. ಆದರೂ ಮದುವೆ ಪ್ರಯತ್ನ ಯಾವಾಗಿಂದ ಮಾಡ್ತಿದ್ರಿ? ಮಾಡ್ತಿದ್ರು ಗುರುಜಿ, ಒಂದು ಸೆಟ್ ಆಗ್ತಿಲ್ಲ, ಹೇಳ್ತಾರೆ ಬರಲ್ಲ ಗುರುಜಿ. ಒಂದು ಕೆಲಸ ಮಾಡು, ಸಾಧ್ಯವಾದರೆ ಇದು ಆಷಾಢ ಮಾಸ, ಇವಾಗಲೇ ಬಹಳ ಕ್ರಮವಾಗಿರ್ತಕ್ಕಂಥದ್ದು. ನೀನು ಕರೆಕ್ಟಾಗಿ 11 ದಿವಸ ನಾನು ಹೇಳುವಂಥ ಪ್ರಕಾರ 11 ದಿವಸ ಅನುಷ್ಠಾನ ಮಾಡು. 11 ದಿವಸ ಬೆಳಿಗ್ಗೆ ಹೊತ್ತು ಬೇಗ ಎದ್ದು ನಿಮ್ಮ ಭಾಗದಲ್ಲಿರ್ತಕ್ಕಂಥ ಅಶ್ವತ್ಥ ಕಟ್ಟೆ ಹತ್ರ ಹೋಗಿ ಅಶ್ವತ್ಥಕ್ಕೆ 3 ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಒಂದು ಕೆಂಪು ವಸ್ತ್ರದಲ್ಲಿ 1 ಹಿಡಿಯಷ್ಟು ತೊಗರಿಬೇಳೆನ ಗಂಟು ಕಟ್ಟಿಬಿಟ್ಟು ಮನೆಯಲ್ಲೇ ಆ ಗಂಟು ಕಟ್ಟಿರ್ತಕ್ಕಂಥ ಆ ತೊಗರಿಬೇಳೆಗೆ ಒಂದಿಷ್ಟು ಕೆಂಪು ಕಲರ್ ಗಂಧ, ಕೆಂಪು ಕಲರ್ ಹೂ ಮತ್ತು ಕೆಂಪು ಕಲರ್ ಹೂ ಇದನ್ನು ಒಂದು ಅರ್ಚನೆ ಸಂಕಲ್ಪ ಥರ ಮಾಡಿಕೊಂಡು ಆ ಕೆಂಪು ಕಲರ್ ಗಂಟಿರ್ತಕ್ಕಂಥ ಆ ತೊಗರಿಬೇಳೆಯ ಗಂಟನ್ನು ನೀನು ಕೈಯಲ್ಲಿಟ್ಕೊಂಡು ಅಲ್ಲಿ ಮೊದಲು ಅಶ್ವತ್ಥಕ್ಕೆ 3 ಪ್ರದಕ್ಷಿಣೆ ಮಾಡಿ ಅದನ್ನು ತಗೊಂಡೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕೊಟ್ಟು ಬಾ. ಇದನ್ನು 11 ದಿವಸ ಮಾಡು. 11 ದಿವಸ ಆದಮೇಲೆ 11 ಜನ ಸಣ್ಣ ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳನ್ನು ಮನೆಗೆ ಕರೆದು ಆ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಡು. 11 ದಿವಸ ಆದಮೇಲೆ ಅದಾದ ನಂತರ ಅಪ್ಪ ಅಮ್ಮನ ಜೊತೆ ಮಾಡಿಕೊಂಡು ಎಲ್ಲರೂ ಹರಿಯೋ ನೀರಲ್ಲಿ ಹೋಗಿ ಒಂದು ಸ್ನಾನ ಮಾಡಿಕೊಂಡು ಬಾ. ಇದಿಷ್ಟು ಕ್ರಮ ನೀನು ಮಾಡಿದ್ರೆ ಆದಷ್ಟು ಬೇಗ ನಿನ್ನ ವಿವಾಹಕ್ಕೆ ದಾರಿ ಆಗುತ್ತೆ. ಯಾಕೆಂದ್ರೆ ನಿನ್ನ ಜಾತಕದಲ್ಲಿ ಹೇಳಮ್ಮ. ನಂಗೆ ಗೌರ್ಮೆಂಟ್ ಜಾಬ್ ಆಗುತ್ತಾ ಗುರುಜಿ? ನಾನು ಮದುವೆ ಬಗ್ಗೆ ಮಾತಾಡ್ತಿದ್ದೀನಿ, ಆಗ್ಲೇ ನೀನು ಜಾಬ್ ಬಗ್ಗೆ ಹೋಗ್ತಾ ಇದೆಯಾ? ಇಲ್ಲ ಗುರುಜಿ, ಅದನ್ನು ಪ್ರಯತ್ನ ಮಾಡ್ತಿದ್ದೀನಿ, ಆಗ್ತಿಲ್ಲ ಯಾವುದು. ಈಗ ಸದ್ಯಕ್ಕೆ ಸ್ವಲ್ಪ ಹಾಗಿರುತ್ತಮ್ಮ, ಸ್ವಲ್ಪ ವೆಯ್ಟ್ ಮಾಡು. ಫಸ್ಟ್ ಮದುವೆ ಬಗ್ಗೆ ಒಂದು ಚಿಂತನೆ ಮಾಡ್ತಿದ್ದೀರಲ್ಲ, ನಮ್ಮ ಹತ್ರ ಮದುವೆ ಬಗ್ಗೆ ನೀವು ಪ್ರಶ್ನೆ ಇಟ್ಟಾಗ ನಾನು ಅದ್ರ ಬಗ್ಗೆನೇ ಮಾತಾಡ್ತಿರ್ತೇನೆ. ಈಗ ಫಸ್ಟು ಮದುವೆ ಬಗ್ಗೆ ಒಂದು ಆಗಲಿ. ನಿನ್ನ ವಿದ್ಯಾಭ್ಯಾಸ ನೋಡು ತಾಯಿ, ನಿನ್ನಲ್ಲಿರುವಂಥ ವಿದ್ಯೆ ಯಾರೂ ಕಿತ್ಕೊಳ್ಳಿಕ್ಕೆ ಆಗದಂಥದ್ದು. ನಿನ್ನ ವಿದ್ಯಾಭ್ಯಾಸಕ್ಕೆ ತಕ್ಕನಾದಂತಹ ಉದ್ಯೋಗ ವ್ಯವಹಾರ ಅದು ಖಂಡಿತ ಸಾಧ್ಯ ಆಗುತ್ತೆ. ಆದರೆ ಮೊದಲು ಮದುವೆ ಬಗ್ಗೆ ಒಂದು ಚಿಂತನೆ ನಡೀತಿದೆ ಅಂದಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳು ಮಾಡ್ಕೊ. ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಮಾಡಿಕೊಂಡು ಹರಿಯೋ ನೀರಲ್ಲಿ ಹೋಗಿ ಒಂದು ಸ್ನಾನ ಮಾಡಿಕೊಂಡು ಬಾ. ನಾನು ಹೇಳಿರೋ ಅನುಷ್ಠಾನ ಪೂರ್ತಿ ಮುಗಿಸಿ ಆದಷ್ಟು ಬೇಗ ವಿವಾಹಕ್ಕೆ ದಾರಿ ಆಗುತ್ತೆ. ಒಳ್ಳೇದಾಗಲಿ. ಈಗ ಕರ್ಕಾಟಕ ರಾಶಿಯಿಂದ ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಪ್ರಸ್ತುತ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಮನಸ್ಸು ನೆಮ್ಮದಿ ಸರಿ ಇರಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತಿರ್ತೀರಿ. ಆರೋಗ್ಯ ಸರಿ ಇಲ್ಲದಿದ್ದಾಗ ಇವೆಲ್ಲ ವ್ಯತ್ಯಾಸ ಆಗುತ್ತೆ. ಮೊದಲು ನಾವೇನು ಎಂಬತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು.
ಕೆಲವು ಪರಿಸ್ಥಿತಿ ಏನಾಗುತ್ತೆ, ನಮ್ಮ ಬಗ್ಗೆ ನಮ್ಮ ಚಿಂತನೆ ಇರಲ್ಲ. ಹೊರಗಡೆ ಪ್ರಕೃತಿ ಬಗ್ಗೆ, ಹೊರಗಡೆ ಸುತ್ತಮುತ್ತ ಪರಿಸರದ ಬಗ್ಗೆ ಅಥವಾ ಇನ್ನೊಬ್ಬರ ಬಗ್ಗೆ ನಮ್ಮ ಚಿಂತನೆಗಳನ್ನು ಮಾಡ್ತಾ ನಮಗಿರ್ತಕ್ಕಂಥ ಒಳ್ಳೆಯ ಸುವರ್ಣಾವಕಾಶವನ್ನು, ಒಳ್ಳೆಯ ಕಾಲವನ್ನು ನಾವೇ ದೂರ ಮಾಡ್ಕೊಳ್ತೀವಿ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣ ಸ್ವಾಮಿ ಅಂದರೆ ಲಕ್ಷ್ಮೀನಾರಾಯಣನು, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾರಾದರೂ ಹಿರಿಯರು ಒಂದು ಮಾತು ಹೇಳಿದ್ರೆ ಆ ಮಾತನ್ನು ಸ್ವಲ್ಪ ಆಲಿಸಬೇಕು. ತಾವೆಷ್ಟೇ ಜ್ಞಾನವಂತರಾಗಿರಿ, ಎಷ್ಟೇ ಬುದ್ಧಿವಂತರಾಗಿರಿ, ನಿಮಗೆ ಅಲ್ಲಿಂದ ಎಷ್ಟೇ ಅರಿವಿದ್ದು, ಎಷ್ಟೇ ಜ್ಞಾನ ಇದ್ದರೂ ತಮ್ಮ ಒಂದು ಬುದ್ಧಿ ಚೈತನ್ಯಕ್ಕೆ ಸಂಬಂಧಪಟ್ಟಂಗೆ ಭಗವಂತನ ಪ್ರಾರ್ಥನೆ ಮಾಡ್ತಾ ಒಳ್ಳೆಯ ಸನ್ಮಾರ್ಗದತ್ತ ನಡಿಬೇಕಾದ್ದು ಧರ್ಮ. ಆದರೆ ಯಾವುದನ್ನೂ ಸರಿಯಾದ ರೀತಿ ಆಲೋಚನೆ ಮಾಡದಂಥ ರೀತಿಯಲ್ಲಿ ನೀವಿದ್ದೀರಿ. ಇವತ್ತು ನಿಮ್ಮ ಮನಸ್ಸು ಅಷ್ಟು ಸಮಂಜಸವಾಗಿರುವುದಿಲ್ಲ, ಅಧಿಕವಾದಂತಹ ಚಂಚಲತೆ ನಿಮ್ಮನ್ನು ಬಾಧಿಸುತ್ತೆ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ಕುಲದೇವರ ಪ್ರಾರ್ಥನೆ ಮಾಡಿ ಸ್ವಲ್ಪ ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ಸು ಸ್ವಲ್ಪ ಅಸಮಾಧಾನ ಇರುತ್ತೆ. ಸಮಾಧಾನಕರವಾಗಿರ್ತಕ್ಕಂತಹ ದಿನ ಅಲ್ಲ. ಅತಿಯಾದಂಥ ತಂಪಿನ ವಾತಾವರಣ, ಶೀತದ ಬಾಧೆ, ಒಂದಷ್ಟು ಆರೋಗ್ಯ ಸರಿ ಇಲ್ದಿರತಕ್ಕಂಥದ್ದು, ಯಾವ ಕೆಲಸಕ್ಕೂ ಸಹಿತ ಇಂಟ್ರೆಸ್ಟ್ ಇಲ್ದಿರತಕ್ಕಂಥದ್ದು, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರತಕ್ಕಂಥದ್ದು ಅಥವಾ ಅಧಿಕವಾದಂತಹ ಕೆಲಸದ ಒತ್ತಡದಿಂದ ತಮ್ಮವರನ್ನಾಗಲಿ, ಹತ್ತಿರದಲ್ಲಿರ್ತಕ್ಕಂಥ ಸ್ನೇಹಿತರನ್ನಾಗಲಿ ಅಥವಾ ಕುಟುಂಬದ ಸದಸ್ಯರನ್ನಾಗಲಿ ಸರಿಯಾದ ರೀತಿ ಗಮನಿಸ್ತೀರಾ ಅವರು ಆಡುವಂತಹ ನಿಂದನೆಯ ಮಾತುಗಳು ನಿಮಗೆ ಬಹಳ ಮನಸ್ಸಿಗೆ ನೋವು ಉಂಟು ಮಾಡ್ಬೋದು. ಏನೇ ಆದರೂ ಒಂದು ಆಲೋಚನೆ ಮಾಡಿ, ಯಾವುದು ಸರಿ ಯಾವುದು ತಪ್ಪು. ನಿಮ್ಮ ಕಾಯಕದಲ್ಲಿ ನೀವು ಲೋಪಬಾರದಂತೆ ನಡ್ಕೋಬೇಕಾದ್ದು ಸಮಂಜಸ. ಜನನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲಾಗಲ್ಲ ಅಂದಮೇಲೆ ನಿಮ್ಮ ಆಲೋಚನೆ ಒಂದಾಗಿರಬೇಕು. ಸಾಧ್ಯವಾದಷ್ಟು ನೀವು ಇನ್ನೊಬ್ಬರನ್ನ ತೃಪ್ತಿಪಡಿಸಿ ಇನ್ನೊಬ್ಬರ ಜೀವನ ಸರಿಪಡಿಸ್ತೀನಿ ಅನ್ನೋದಕ್ಕಿಂತ ನಿಮ್ಮ ಜೀವನದಲ್ಲಿ ಬಂದು ಹೋಗುವಂತಹ ಕೆಲವು ಕೆಟ್ಟ ಘಟನೆಗಳನ್ನು ಅಥವಾ ಕೆಲವು ಸಮಾಧಾನ ಇಲ್ದಿರತಕ್ಕಂಥದ್ದನ್ನು, ಕೆಲವಷ್ಟು ನೋವಿನ ಸಂಗತಿಗಳನ್ನು ನಿಮಗೆ ನೀವೇ ಸಮಾಧಾನ ಮಾಡಿಕೊಳ್ಬೇಕು. ಮತ್ತೊಬ್ಬರ ಮುಂದೆ ಕೈಕಟ್ಟಿ ನಿಲ್ತಕ್ಕಂಥದ್ದು ಸಮಂಜಸ ಅಲ್ಲ. ಇವತ್ತು ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲವೂ ಸಹಿತ ಅಷ್ಟು ದೀರ್ಘವಾಗಿ ನಡೀತಕ್ಕಂಥದ್ದಲ್ಲ ಅಥವಾ ಲಾಭವಾಗಿ ನಡೀತಕ್ಕಂಥದ್ದಲ್ಲ. ಸಮಂಜಸವಾದಂಥ ತೃಪ್ತಿಕರವಾದಂಥ ಕಾಲ ಎದುರು ನೋಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕು, ಜವಾಬ್ದಾರಿ ಬೇಕು. ಜವಾಬ್ದಾರಿಯುತವಾದಂಥ ಕಾಯಕವನ್ನು ಮಾಡಿದ್ರೆ ಅಷ್ಟೇ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಿಂಹರಾಶಿಯವರು. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದವರಿಗೆ ಇವತ್ತಿನ ದಿವಸ ಸರಿಸುಮಾರು 11 ಗಂಟೆ 15 ನಿಮಿಷದಿಂದ 4 ಗಂಟೆ ತನಕ ಸ್ವಲ್ಪ ಸುಧಾರಣಾ ಕಾಲ. ಅಂದರೆ 4 ಗಂಟೆ 15 ನಿಮಿಷದ ತನಕ ಸಮಯ ಎಂಬತಕ್ಕಂಥದ್ದು ಭಗವಂತ ನಿಮ್ಮನ್ನು ಕೈ ಹಿಡಿದು ನಡೆಸೋದ್ರಿಂದ ತಾವು ಹಾಕುವ ಹೆಜ್ಜೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಾಡುವಂತಹ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಏನೇ ಮಾಡಬೇಕು ಅಂತ ಮುನ್ನಡೆದ್ರು ಅದರಿಂದ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಇವತ್ತಿನ ದಿವಸ ಸ್ವಲ್ಪ ಮೌನಕ್ಕೆ ಜಾರತಕ್ಕಂಥದ್ದು, ಮನಸ್ಸು ನೊಂದುಕೊಳ್ತಕ್ಕಂಥದ್ದು, ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುವಂತಹ ಪರಿಸ್ಥಿತಿ ಎದುರಾಗುವಂಥದ್ದು, ಇದೆಲ್ಲದರ ಬಗ್ಗೆ ಬಹಳ ಜಾಗರೂಕತರಾಗಿರಬೇಕು. ಜವಾಬ್ದಾರಿ ಬೇಕು. ಹಾಗೆ ನಿಮ್ಮ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೆ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹಿರಿಯರನ್ನು ಅನುಸರಿಸ್ತಕ್ಕಂಥದ್ದು. ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ಆತ್ಮೀಯರು, ನಿಮ್ಮ ಕುಲಬಾಂಧವರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅವರು ಆಡುವಂತಹ, ಅವರು ತಿಳಿಸುವಂತಹ, ತಿಳಿ ಹೇಳುವಂಥ ವಿಧಿವಿಧಾನವನ್ನು ತಾವು ಅರ್ಥ ಮಾಡಿಕೊಂಡು ನಡೆದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಕನ್ಯಾ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಬನ್ನಿ, ಹಾಗಿದ್ರೆ ಈಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಲಕ್ಷ್ಮಿ ಮೇಡಮ್ ಅವರೇ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿಮಾ? ಮೇಡಮ್, ನಮ್ಮ ಹೆಸರು ದೀಪಾ ಅಂತ ಹೇಳಿ ರಾಯಚೂರು ಡಿಸ್ಟಿಕ್ ಇಂದ ಮಾತಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ಮೇಡಮ್, ನಮ್ಮ ಫ್ಯಾಮಿಲಿ ಬಗ್ಗೆನೇ ಮಾತಾಡಬೇಕಾಗಿತ್ತು. ಕೆಲವೊಂದಿಷ್ಟು ಡೌಟ್ಸ್ ಇತ್ತು, ಗುರುಜಿ ಅವ್ರ ಹತ್ರ ಕೇಳೋದಾಗಿತ್ತು ಮೇಡಮ್, ಅದಕ್ಕೋಸ್ಕರ ಕಾಲ್ ಮಾಡಿದ್ವಿ. ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ ತಾಯಿ. ಸರ್ ಗುರುಜಿ, ನನ್ನ ಹೆಸರು ದೀಪಾ ಅಂತ ಹೇಳ್ಬಿಟ್ಟು. ಗುರುಜಿ, ನಮ್ಮ ಫ್ಯಾಮಿಲಿಯಲ್ಲಿ 4 ಮೆಂಬರ್ಸ್, ನಾವು 4 ಜನ ಮಕ್ಕಳು ಇದ್ವಿ. ಅದರಲ್ಲಿ ಒಬ್ಬ ಅಣ್ಣ ತೀರ್ಕೊಂಡು ಸುಮಾರು 10 ವರ್ಷ ಆಯ್ತು. ತಿರ್ಗಾ ನಾವು 3 ಜನಕ್ಕೂ ಮ್ಯಾರೇಜ್ ಆಗಿದೆ. ಬಟ್ ಒಬ್ರಿಗೂ ಸಂತಾನ ಭಾಗ್ಯ ಯಾರಿಗೂ ಇಲ್ಲ ಗುರುಜಿ. ಅದಕ್ಕೆ ಏನ್ ಸಮಸ್ಯೆ ಇದೆ ನಮ್ಮ ಫ್ಯಾಮಿಲಿ ಮೇಲೆ? ಏನಾದ್ರು ಯಾವ್ದಾದ್ರು ದುಷ್ಟಗ್ರಹದ ಅಥವಾ ಏನಾದ್ರು ಸಮಸ್ಯೆ ಇದೆಯಾ ಅಂತ ಕೇಳೋದಕ್ಕೆ ನಾನು ಮಾಡಿದ್ದೆ ಗುರುಜಿ. ನೀವಿನ್ನು ಉಳಿದವರು 3 ಜನ ಹೆಣ್ಮಕ್ಳು? ಇಲ್ಲ ಗುರುಜಿ, ಒಬ್ಬ ಅಣ್ಣ ಇದಾರೆ, ಇಬ್ರು ನಾವು ಹೆಣ್ಮಕ್ಳು ಇದೀವಿ ಗುರುಜಿ. ನಿಮ್ಮಿಬ್ಬರು ಹೆಣ್ಮಕ್ಳಿಗೂ ಸಂತಾನ ಇಲ್ಲ, ಅಣ್ಣನಿಗೂ ಸಂತಾನ ಇಲ್ಲ? ಅಣ್ಣನಿಗೂ ಸಂತಾನ ಇಲ್ಲ. ಅಕ್ಕನ್ಗೂ ಬಂದು 16 ವರ್ಷ ಆಯ್ತು ಗುರುಜಿ ಮದ್ವೆ ಆಗ್ಬಿಟ್ಟು. ಸುಮಾರು ತೋರಿಸಿದಾರೆ ಗುರುಜಿ, ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಪೂಜೆ ಯಾರಾದ್ರೂ ಏನಾದ್ರು ಪೂಜೆ ಹೇಳಿದ್ರೆ ಅದು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೂ ಸಂತಾನ ಭಾಗ್ಯ ಇನ್ನೂ ಕಾಣಿಸಿಲ್ಲ ಗುರುಜಿ. ಆದ್ರೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೆ ಒಂದ್ಸತಿ ಗರ್ಭ ನಿಂತು ಹೋಗಿದೆ ಅಲ್ಲಮ್ಮ? 3 ಸರಿ ನಿಂತು ಹೋಗಿದೆ ಗುರುಜಿ. 3 ಸರಿ ಅಪೋಷನ್ ಆಗಿದೆ ನನ್ನ ಪ್ರಕಾರ.
ಮತ್ತು ಹಾಗಿದ್ರೆ ನಿಮ್ಮ ಕುಟುಂಬಕ್ಕೆ ಈ ಸಂತಾನ ನಿಲ್ಲದಿಲ್ಲ ಅಂದರೆ ಸೈಂಟಿಫಿಕ್ ಆಗೂ ಯೋಚನೆ ಮಾಡಬೇಕು, ಶಾಸ್ತ್ರಬದ್ಧವಾಗೂ ಯೋಚನೆ ಮಾಡಬೇಕು. ಆ ಥರ ಯೋಚನೆ ಮಾಡಿದ್ರೆ ನಿನ್ನ ಪ್ರಕಾರ ಹೀಗಿದ್ದಾಗ ನಿನ್ನ ಗರ್ಭ ನಿಂತು ಅವಶ್ಯನಾಗಿರೋದ್ರಿಂದ ಅಲ್ಲಿಗೆ ಗರ್ಭದಲ್ಲಿ ದೋಷ ಇಲ್ಲ ಅಂತ ಆಯಿತು. ಆಮೇಲೆ ಹೆಣ್ಣು ಮಕ್ಕಳ ವಿಚಾರಕ್ಕೆ ಒಂದು ಕುಟುಂಬದಲ್ಲಿ 9 ಜನ ಮಕ್ಕಳಿದ್ದು ಆ 9 ಜನ ಒಂದು ಕುಟುಂಬಕ್ಕೆ ಸೇರ್ತಕ್ಕಂಥವ್ರು ಆಗಲ್ಲ. ಹೆಣ್ಣು ಇಲ್ಲಿ ಹುಟ್ಟಿದ್ರು ಇನ್ನೊಬ್ಬರ ಮನೆ ಬೆಳಕಾಗಿ ಮುನ್ನಡಿತೀರಿ ನೀವು. ಆ ಇನ್ನೊಬ್ಬರ ಮನೆಗೆ ಹೋದಾಗ ಆ ವಂಶಕ್ಕೆ ಸಂಬಂಧಪಟ್ಟಂಗೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಂತಾನ ಆಗಬೇಕು, ಸಂತಾನಕ್ಕೆ ದಾರಿ ಆಗಬೇಕು. ಸಂತಾನ ಅಂತಕ್ಕಂಥದ್ದು ನಾವು ತಗೊಳ್ಳೋ ಆಹಾರದಿಂದ ಆಗ್ತಕ್ಕಂಥದ್ದಲ್ಲ, ಅದು ತಮಗೆ ಗೊತ್ತಿರುವಂಥ ವಿಚಾರ. ದಾಂಪತ್ಯದಲ್ಲಿ ನೀವು ಗಂಡ ಹೆಂಡತಿ ಹ್ಯಾಪಿಯಾಗಿರಬೇಕು, ಸಂತೋಷವಾಗಿರಬೇಕು, ಮತ್ತು ಅಲ್ಲಿ ನಿಮ್ಮ ದಾಂಪತ್ಯ ಚೆನ್ನಾಗಿದ್ರೆ ಮಾತ್ರ ಗರ್ಭ ನಿಲ್ಲಕ್ಕಾಗುತ್ತೆ, ಅದು ಗೊತ್ತಿರುವಂಥ ವಿಚಾರ. ಹೀಗಿರ್ಬೇಕಾದ್ರೆ ನಿಮ್ಮ 3 ಜನಕ್ಕೂ ಒಂದೇ ಸಮಸ್ಯೆ ಬರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇಲ್ಲಿ ಜನ ಆತರ ಹೇಳ್ತಿದಾರಲ್ಲ, ನಿಮ್ಮ ಮನೇಲಿ ಏನೋ ದೋಷ ಇದೆ ಹಾಗೆ ಹೀಗೆ ಅಂತ ಜನರು ನೀವು ಗೊತ್ತಿದೆಯಲ್ಲ ಗುರುಜಿ, ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ಜನಗಳಿಗೆ ಎಲ್ಲರಿಗೂ ಅರ್ಥವಾಗೋ ಥರನೇ ನಾನು ತಿಳಿಸ್ತಾ ಇದ್ದೀನಿ. ಸಮಸ್ಯೆ ಏನಂದ್ರೆ ನೋಡಮ್ಮ, ಸಂತಾನಕ್ಕೆ ಸಂಬಂಧಪಟ್ಟದ್ದು ಕಷ್ಟ. ಈಗ ನಿನಗೂ ಒಂದೇ ಥರ ಚರ್ಮಬಾಧೆ ಇದೆ, ನಿಮ್ಮ ಅಣ್ಣನಿಗೂ ಒಂದೇ ಥರ ಇದೆ, ಅಥವಾ ನಿಮ್ಮ ಅಕ್ಕನಿಗೂ ಒಂದೇ ಥರ ಚರ್ಮಬಾಧೆ ಇದೆ ಅಂದರೆ ಅದು ನಿಮ್ಮ ದೇಹದಲ್ಲಿ ನಿಮ್ಮ ತಂದೆ ತಾಯಿ ಬಳವಳಿ ಅಲ್ಲೇನೋ ಒಂದು ಅದೇ ಥರ ಬರ್ತಾ ಇದೆ, ಅದೇ ಥರ ನೀವಿದ್ದೀರಿ ಅಂತ ಹೇಳ್ಬೋದು. ಅಥವಾ ಒಂದು ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟುವಂಥ ಯಾರೇ ಮಕ್ಕಳಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಮುಖದ ಹೋಲಿಕೆ ಎಲ್ಲ ಒಂದೇ ಥರ ಇದೆ ಅಂತ ಹೇಳ್ಬೋದು. ಆದರೆ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ, ಹೆಣ್ಣು ಈ ಮನೇಲಿ ಹುಟ್ಟಿ ಇನ್ನೊಂದು ಮನೆಗೆ ಹೋಗ್ತೀರಿ, ಅಲ್ಲಿನ ಒಂದು ಪದ್ಧತಿ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿ, ಮುಂದೆ ಅಲ್ಲಿನ ವಂಶಾಭಿವೃದ್ಧಿ ಅಲ್ಲಾಗಬೇಕಾಗತ್ತೆ. ಹಾಗಿದ್ದಾಗ ಯಾವುದೇ ಕಾರಣಕ್ಕೂ ಸಂತಾನಕ್ಕೆ ಸಂಬಂಧಪಟ್ಟತಕ್ಕಂಥದ್ದು ಇಲ್ಲಿನ ಬಳವಳಿ ಅಲ್ಲಿಗೆ ಬರೋದಿಲ್ಲ. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ಸಮಸ್ಯೆ ಎಲ್ಲಿದೆ, ಏನು ಸಮಸ್ಯೆ ಇದೆ ಅನ್ನೋದನ್ನು ಸರಿಯಾದ ರೀತಿ ಅದನ್ನು ಬಿಡಿಸಿದ್ರೆ ಮಾತ್ರ ಅದಕ್ಕೆ ಉತ್ತರ ಸಿಗುತ್ತೆ. ಆದರೂ ನಿನ್ನ ಸ್ವರತರಂಗ ಪ್ರಕಾರ ನಿನಗೆ ಗರ್ಭ ನಿಲ್ಲೋದು ಉಂಟು, ನಿನಗೆ ಸಂತಾನ ಆಗೋದು ಸತ್ಯ. ಧೈರ್ಯವಾಗಿರು, ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? ಗುರುಜಿ 3 ವರ್ಷ ಆಯ್ತು ಗುರುಜಿ. ಆದ್ರೆ ಇದು 3ನೇ ಸರಿ ಅಬೋಷನ್ ಆದಾಗೆ ನಮ್ಮ ಮನೆಯವರು ನಮ್ಮ ಯಜಮಾನ್ರ ಮನೆಯವರು ಬಂದು ಜಗಳ ಮಾಡ್ಕೊಂಡು, ಇದು ನೀನಾಗೆ ಮಾಡ್ಕೊಂಡಿದ್ಯಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನನ್ನ ಇಲ್ಲೇ ತವ್ರ ಮನೇಲಿ ಬಿಟ್ಟು ಹೋಗಿದಾರೆ ಗುರುಜಿ. ಇಲ್ಲಿಗೆ 1 ವರ್ಷ ಆಯ್ತು ನಾನು ಇಲ್ಲೇ ಇದ್ದೀನಿ. ಏನ್ ಹೇಳಿದ್ರು ಅದ್ರ ಬಗ್ಗೆ ತಿಳಿಸಿ ಹೇಳಿದ್ರು, ಇಲ್ಲ ಈ ತರ ಆಗಿದೆ ಅಂತ ಹೇಳಿದ್ರು. ಸಡನ್ ಆಗಿ ಹಾರ್ಟ್ ಬೀಟ್ ಸ್ಟಾಪ್ ಆಗಿ ಈ ತರ ಆಗಿದೆ, ಅದರಿಂದ ನನಗೆ ಸಮಸ್ಯೆ ಇದೆ ಅಂತ ಹೇಳ್ತಾ ಇದಾರೆ ಡಾಕ್ಟರ್ ಅಂತ ಹೇಳಿದ್ರು. ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಡಾಕ್ಟರ್ ಗುರುಜಿ. ಅಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಎಷ್ಟು ತಿಂಗಳ ಗರ್ಭ ನಿಂತು, ಎಷ್ಟು ತಿಂಗಳು ಅಬರ್ಷನ್ ಆಯ್ತು ಅಂದ್ರೆ ನೀನು ಹೊಟ್ಟೆಲಿ ಎಷ್ಟು ದಿವಸ ಇತ್ತು ತಾಯಿ? 3 ತಿಂಗಳು ಗುರುಜಿ. 3 ಸತಿ ಆದಾಗೂ 3 ತಿಂಗಳೇ ಇದ್ದು ಹೋಗಿದ್ಯಾ? 3 ತಿಂಗಳಿಗೆ ಹೋಗಿದೆ ಗುರುಜಿ. 3 ಬಾರಿನೂ? 3 ಬಾರಿನೂ. ಹಾಗಿದ್ದಾಗ ಮೊದಲು ಫಸ್ಟ್ ಮತ್ತು ಸೆಕೆಂಡ್ 2ನೇ ಸತಿಗೆ ವೈದ್ಯರು ಏನು ಹೇಳಿದ್ರು? ಯಾಕೆ 3 ತಿಂಗಳಿಗೆ ಹೋಗ್ತಾ ಇದೆ ಅಂದ್ರೆ ಯಾತಕ್ಕೋಸ್ಕರ ಹೇಳೋರು? ನಿನ್ನ ಗರ್ಭ ನಿಲ್ದಿರ ಆಗ್ತಾ ಇದೆಯಾ, ಅಥವಾ ಗರ್ಭ ಚೆದರತ್ತಾ, ಅಥವಾ ಆ ಸಮಯಕ್ಕೆ ನೀನು ಓಡಾಟ, ನಿನ್ನ ಕೆಲಸ ಕಾರ್ಯಗಳು, ನಿನ್ನ ಫುಡ್ಡು, ನೀನು ಆಹಾರ ಪದ್ಧತಿ, ಅಥವಾ ನಿಮ್ಮ ಗಂಡ ಹೆಂಡ್ತಿರ ಒಂದು ಬಾಂಧವ್ಯ, ಅಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಿದೆ ಅಂತ ಡಾಕ್ಟರ್ ಸ್ಪೆಸಿಫಿಕ್ ಆಗಿ ಏನು ವಿಚಾರ ಹೇಳಿದಾರಮ್ಮ? ಏನಿಲ್ಲ ಗುರುಜಿ, ಅದೇ ರೆಸ್ಟ್ ತಗೋಬೇಕು, ಈ ತರ ಇದೆ ನಿಮ್ಗೆ, ಸ್ವಲ್ಪ ವೀಕ್ ಇದೆ, ಮಗುದು ಬೆಳವಣಿಗೆ ಸ್ವಲ್ಪ ವೀಕ್ ಆಗ್ತಾ ಇದೆ, ಸ್ವಲ್ಪ ಆದಷ್ಟು ಟ್ರೀಟ್ಮೆಂಟ್ ತಗೊಂಡು ರೆಸ್ಟ್ ಅಲ್ಲಿ ಇರಬೇಕು ಅಂತ ಹೇಳ್ತಿದ್ರು ಗುರುಜಿ. ಅದನ್ನ ಏನ್ ಕೆಲಸ ಮಾಡ್ತಿದ್ರಿ ಗುರುಜಿ? ನೀವು ಗಂಡನ ಮನೇಲಿ ಏನ್ ಕೆಲಸ ಮಾಡ್ತಿದ್ರಮ್ಮ? ಗಂಡನ ಮನೇಲಿ ಇರ್ಲಿಲ್ಲ ಗುರುಜಿ. ಆಕ್ಚುಲಿ ನಾವು ಇಲ್ಲಿಂದ ಬೆಂಗಳೂರಿಗೆ ಕೆಲಸ ಮಾಡ್ಲಿಕ್ಕಂತ ಹೋಗಿದ್ವಿ ಗುರುಜಿ. ನಮ್ಮ ಮನೆಯವ್ರದ್ದು ಡ್ರೈ ಫ್ರೂಟ್ಸ್ ಬಿಸ್ನೆಸ್ ಇತ್ತು. ಅದು ತುಂಬಾ ಹೊತ್ತು ಕುತ್ಕೊಂಡು ಮಾಡೋದ್ರಿಂದ ನನ್ಗೆ ಸ್ವಲ್ಪ ಬ್ಯಾಕ್ ಪೇನ್ ಅದೆಲ್ಲ ಬರ್ತಾ ಇತ್ತು. ಸೊ ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನಿಂದ, ಈ ತರ ಆಗ್ತಾ ಇದೆ ಅಂತ ಅವ್ರಿಗಾದ್ರೂ ಈಗ ನಾನೊಂದು ಮಾತು ಹೇಳ್ತೀನಮ್ಮ. ಮೊದಲನೇದು ಅಬಾರ್ಷನ್ ಆಯ್ತು, 2ನೇದು ಹೀಗೆ ಆಗ್ಬಾರ್ದು ಅಂದ್ರೆ ಗರ್ಭ ನಿಂತಾಗ ನನಗಾಗಿ ಈಗ ನಮ್ಮ ಕುಟುಂಬಕ್ಕೆ ಒಂದು ಮಗು ಬರಬೇಕು ಅಂದ್ರೆ ಕನಿಷ್ಠ ಪಕ್ಷ ನಾವು ಒಬ್ರಿಗೊಬ್ರು ಸಹಕರಿಸಬೇಕಾದ ಧರ್ಮ ಅಲ್ವಾ? ಆ ಸಮಯದಲ್ಲೂ ನಾನು ದುಡಿಬೇಕು, ನಾನು ಬಗ್ಗಬೇಕು, ಅಥವಾ ನಾನು ಕೆಲಸ ಮಾಡಬೇಕು, ಕೂತ್ಕೊಂಡು ಪ್ಯಾಕಿಂಗ್ ಮಾಡಬೇಕು, ಇದೆಲ್ಲ ಮನ್ಸಿಗೆ ಬರಬೇಕಾದಾಗ ಯಜಮಾನ್ರು ಅವ್ರು ಯೋಚನೆ ಮಾಡಬೇಕು, ನೀನು ಅದಕ್ಕೆ ತಕ್ಕನಾಗಿ ಯೋಚನೆ ಮಾಡಬೇಕು. ಇಲ್ಲಿ ನಿನ್ನ ಆಲೋಚನೆಗಿನ್ನ ಯಜಮಾನರಿಗೆ ಬೇಕು. ಯಾಕೆ ನನ್ನ ಕುಟುಂಬಕ್ಕೆ ಬೇಕಾಗಿರುವಂತಹ ಒಂದು ಸಂತಾನ ಬರುತ್ತೆ ಅಂದಾಗ ಅಲ್ಲಿ ಆಲೋಚನೆ ಮಾಡಬೇಕಾದ್ದು ಅವ್ರವ್ರ ಧರ್ಮ ಅಲ್ವಮ್ಮ? ಅವರು ಅದೇ ಹೇಳ್ತೆ ಗುರುಜಿ. ನಾನು ಸ್ಟಾಫ್ ನರ್ಸ್ ಇದ್ದೀನಿ ಗುರುಜಿ. ನಾನು ಎಲ್ಲಾ ನಾಲೆಡ್ಜ್ ಇರುತ್ತೆ ನಿನಗೆ, ನಾನು ಇಷ್ಟು ಪಾಠ ಹೇಳೋ ಅವಶ್ಯಕತೆನೇ ಇಲ್ಲ. ಅದೇ ನಾನು ಅದ್ರ ಬಗ್ಗೆ ಎಲ್ಲ ತಿಳಿಸಿ ಹೇಳಿದೆ ಗುರುಜಿ ನಮ್ಮ ಮನೆಯವ್ರಿಗೆ. ಅವ್ರು ಹೇಳ್ತಾ ಇದ್ರು, ಇಲ್ಲ ನೀನ್ ಸುಳ್ಳು ಹೇಳ್ತೀಯಾ, ನಮ್ ಕಡೆ ಎಲ್ಲ ಜನ ತುಂಬಾನೇ ಕೆಲಸ ಮಾಡ್ತಾರೆ, ನೀನ್ ಕೆಲಸ ಮಾಡಕ್ ಆಗ್ದಿರ ಈ ತರ ಮಾಡ್ತೀಯಾ ಹಾಗೆ ಹೀಗೆ ಅಂತ ಹೇಳಿದ್ರು. ನಾ ಹೇಳ್ದೆ, ಎಲ್ರೂ ಪ್ರಕೃತಿ ಒಂದೇ ರೀತಿ ಇರಲ್ಲ, ಒಬ್ರೊಬ್ರಿಗೂ ಒಂದೊಂದ್ ತರ ಸಮಸ್ಯೆ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕ್ರಿ, ಈ ತರ ಇದೆ ಅಂತ ನಾ ಸಮಸ್ಯೆ ಎಲ್ಲ ಗುರುಜಿ ಬಿಡಿಸಿ ಹೇಳಿದೆ ಗುರುಜಿ ಅವ್ರಿಗೆ. ಆದ್ರೂ ಅವ್ರು ಈಗ ನಾನು ಮಾತು ಹೇಳ್ತೀನಿ ಕೇಳು. ಈಗ ವರ್ಷದಿಂದ ನೀನ್ ತವ್ರ ಮನೇಲಿ ಇದ್ದೀನಿ ಅಂತಿದ್ಯಲ್ಲ, ನಿನ್ ಗಂಡ ಒಂದ್ಸತಿನೂ ಬಂದು ನೋಡ್ಬೇಕು, ನಾನು ಬೇಕು, ನನ್ಗೆ ನನ್ನ ಹೆಂಡತಿ ಬೇಕು ಅಂತ ಆತ ಬರ್ಲಿಲ್ವಮ್ಮ? ಇಲ್ಲ ಗುರುಜಿ, ಇವತ್ತಿನವರೆಗೂ ಹೇಳ್ತಾ ಮಾತಾಡ್ತಾರೆ ಗುರುಜಿ. ಆ ವರ್ಡ್ಗಳು ನಮ್ಗೆ ಹೇಳಲಿಕ್ಕೆ ಅಸಂಬದ್ಧ ಗುರುಜಿ. ಅಲ್ಲಮ್ಮ, ಹೋಗ್ಲಿ, ವ್ಯಕ್ತಿ ಆ ತರ ಇದ್ದಾಗ ನೀನಾದ್ರೂ ಈಗ ನೀನು ಹೋದಷ್ಟು ದಿವಸ ಇಲ್ಲಿ ತವ್ರ ಮನೆ ಸೇರ್ಕೊಂಡ್ರೆ ಅದು ಸಮಂಜಸ ಅಲ್ಲ. ನೋಡು, ದುಡಿಯೋಕೆ ಶಕ್ತಿ ಇದೆ ನಿನಗೆ, ನಾನು ಇಲ್ಲ ಅಂತ ಹೇಳಲ್ಲ. ನೀನು ಸ್ಟಾಫ್ ನರ್ಸ್ ಅಂದ್ರೆ ನಿನ್ನಲ್ಲಿ ವಿದ್ಯೆ ಇದೆ, ನೀನು ಎಲ್ಲೋ ಒಂದ್ ಕಡೆ ನಿನ್ ಜೀವನ ಆಗತ್ತೆ. ಆದ್ರೆ ಈ ಜೀವನಕ್ಕಿಂತ ಆ ಜೀವನ ಬೇಕಲ್ಲ.
ಅಮ್ಮ ಎಲ್ಲೂ ಹೇಳ್ಕೋಬೇಡ, ನೀನ್ ನನ್ನ ಹೆಂಡತಿ ಆಗಿದೆಯಲ್ಲ, ನೀನು ಸ್ಟಾಫ್ ನರ್ಸ್ ಅಂತ ಪ್ರೊಫೆಷನ್ ಹೇಳ್ಕೋಬೇಡ, ಅದು ಕೆಟ್ಟ ಹುದ್ದೆ, ಆ ತರ ಮಾಡ್ಬೇಡ ಅಂತ ತುಂಬಾ ಹೀಯಾಳಿಸಿ ಮಾತಾಡ್ತಾರೆ ಗುರುಜಿ. ಅದು ನನ್ಗೆ ತುಂಬಾ ನೋವು ಆಗ್ತದೆ. ಇದೆಲ್ಲ ಒಂಥರ ಆಂತರಿಕವಾಗಿ ತುಂಬ ಹಿಂಸೆ ಇದೆ ಇದು. ಯಾಕೆಂದ್ರೆ ಒಬ್ಬೊಬ್ಬರ ಮನಸ್ಸು ಒಂದೊಂದು ಥರ ಈ ತರಹ ಆಗ್ಬಿಡುತ್ತೆ. ಈ ಥರ ಸ್ಟಾಫ್ ನರ್ಸನ್ನ ಯಾಕೆ ಮದುವೆ ಆದರು? ಬಿಫೋರ್ ಹೇಳಿದ್ವಿ ಗುರುಜಿ, ಈ ತರ ವರ್ಕ್ ಮಾಡಿ ಓದ್ಕೊಂಡಿದ್ದೀವಿ ಎಲ್ಲ ಹೇಳ್ಬಿಟ್ಟೆ ಮದುವೆ ಮಾಡ್ಕೊಂಡಿರೋದು ನಾನು. ಅಲ್ಲಿ ಈ ಓದೇ ತಪ್ಪ, ಈ ವಿದ್ಯೆನೇ ತಪ್ಪ, ಆ ಥರ ಅಂದ್ಕೊಂಡ್ಬಿಟ್ರೆ ಸ್ಟಾಫ್ ನರ್ಸೇ ಇಲ್ಲ, ನರ್ಸೇ ಇಲ್ಲ ಅಂದರೆ ಹೇಗೆ ನಮ್ಮ ಮೆಡಿಕಲ್ ನಡೆಯುತ್ತೆ? ಹೇಗೆ ಜನಕ್ಕೆ ಒಂದು ಇದಾಗತ್ತೆ? ಹೇಳ್ಬೇಕಂದ್ರೆ ಡಾಕ್ಟ್ರಿಗಿನ್ನ ನರ್ಸು ನೀವೇ ಅಲ್ವಮ್ಮ ಡಾಕ್ಟ್ರಿಗೆ ಸರ್ಜನ್ ಇದ್ದಾಗ ನೀವು. ಯಾಕೆಂದ್ರೆ ನಿಮ್ಗೆ ಎಲ್ಲ ನಾಲೆಡ್ಜ್ ಇರುತ್ತೆ, ಎಲ್ಲವೂ ಸಂಪೂರ್ಣವಾಗಿ ತಿಳ್ಕೊಂಡಿರ್ತೀರಿ ನೀವು. ನಿಮ್ಮ ವಿದ್ಯೆ ತಪ್ಪು ಅಂತ ಹೇಳೋಕ್ಕಾಗಲ್ಲಮ್ಮ, ತಲೆ ಕೆಡಿಸ್ಕೋಬೇಡ. ಸ್ವಲ್ಪ ದಿವಸ ಬಹುಶಃ ನಿನ್ನ ಗ್ರಹಗತಿಗಳು ಹಾಗೇ ಇದೆ, ಆದರೂ ಅವ್ರನ್ನ ಓಲೈಸ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿಕೊಂಡು ನಿಮ್ಮ ಸಂಸಾರ ಆದಷ್ಟು ಬೇಗ ಸರಿ ಹೋಗ್ಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ಒಳ್ಳೇದಾಗ್ಲಿ ತಾಯಿ. ಗುರುಜಿ ಹೇಳಮ್ಮ. ಹಲೋ ಗುರುಜಿ, ಅಕ್ಕವ್ರು ಇಲ್ಲೇ ಇದಾರೆ ಗುರುಜಿ, ಅವ್ರಿಗೆ 16 ವರ್ಷ ಆಯ್ತು, ಮಕ್ಕಳಾಗಿಲ್ಲ ಅನ್ನೆಲ್ಲ ಅವ್ರ ತರಂಗ ನೋಡ್ಬಿಟ್ಟು ಒಂದೆರಡು ಮಾತು ಹೇಳಿ ಗುರುಜಿ ನೀವು. ಹಾಗಲ್ಲಮ್ಮ, ಸಮಯ ಮೀರ್ತು. ನಾನು ಮತ್ತೊಮ್ಮೆ ನೀವು ಕರೆ ಮಾಡಿ ನಾನು ಮಾತಾಡ್ತೀನಿ ತಾಯಿ. ತುಲಾ ರಾಶಿಯಿಂದ ಮತ್ತೀಗ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಜಿಗ ತುಲಾ ರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾ ರಾಶಿ. ತುಲಾರಾಶಿ ತುಲಾ ಲಗ್ನ. ತುಲಾರಾಶಿ ತುಲಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ಕಳಮಳವನ್ನು ದೂರ ಮಾಡ್ಕೊಳ್ತೀರಿ. ಒಂದಷ್ಟು ಮನಸ್ಸನ್ನು ಸಾಧ್ಯವಾದಷ್ಟು ನೆಮ್ಮದಿಯುತವಾಗಿ ಇಟ್ಕೊಳ್ಳಿ. ಸಮಸ್ಯೆ ಕಷ್ಟಗಳಂತಕ್ಕಂಥದ್ದು ಯಾರಿಗೂ ಬರದೇ ಇರತಕ್ಕಂಥದ್ದಲ್ಲ. ಬಂದಂಥ ಕಷ್ಟಗಳನ್ನು ಸಮಸ್ಯೆಗಳನ್ನು ಆಗಿಂದಾಗಲೇ ದೂರ ಮಾಡ್ಕೋಬೇಕು. ಆದಷ್ಟು ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಮನಸ್ಸಿಗೊಂದು ಹತೋಟಿ ಹಾಕಿ ಅದಕ್ಕೊಂದು ಲಗಾಮ್ ಹಾಕಿದ್ರೆ ಖಂಡಿತ ಬರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗ್ಬೋದು. ಆದರೂ ಇವತ್ತು ತುಲಾರಾಶಿ ತುಲಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4 ಗಂಟೆ 15 ನಿಮಿಷ, 2 ರಿಂದ 4:15 ತನಕ ಬಹಳ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಇವತ್ತು ನೀವು ಮಾಡುವ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬತ್ತಿ, ಸಮಸ್ಯೆ ಇರತಕ್ಕಂಥದನ್ನ ಹೇಗೆ ಅದನ್ನು ಬಗೆಹರಿಸ್ಕೋಬೇಕು ಎಂಬತಕ್ಕಂಥ ಆಲೋಚನೆಯೂ ನಿಮ್ಮೊಳಗೆ ಇರೋದ್ರಿಂದ ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ. ಇವತ್ತಿನ ದಿವಸ ಸಾಧ್ಯವಾದರೆ ಶಿವ ಸಾನ್ನಿಧ್ಯಕ್ಕೆ ಬಂದು ಶಿವನಿಗೆ ಒಂದು ಬಿಲ್ಲು ಅರ್ಚನೆನೋ ಅಥವಾ ಶಿವ ದರ್ಶನವೋ ಅಥವಾ ಶಿವ ಸಾನ್ನಿಧ್ಯದಲ್ಲಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ನೀವು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರೊಂದಿಗೆ ಸಾಧ್ಯವಾದರೆ ಒಂದು ಕಬ್ಬಿಣದ ಬಾಣಲೆ ಅಥವಾ ಕಬ್ಬಿಣದ ಪದಾರ್ಥ, ಯಾವುದಾದ್ರೂ ಒಂದು ಕಬ್ಬಿಣದ ಪದಾರ್ಥದ ಮೇಲೆ ಒಂದು ಚಿಟಿಗೆಯಷ್ಟು ಎಳ್ಳನ್ನು ಕಬ್ಬಿಣದ ಮೇಲೆ ಹಾಕಿ ಅಲ್ಲಿ ನೀವು ಪ್ರಾರ್ಥನೆ ಮಾಡಿ ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನೀವು ಉಚ್ಚರಿಸಿ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರೆ ಖಂಡಿತ ಸಾಕಷ್ಟು ಫಲಗಳನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಿ. ನಂದು ತಂದು ಎಂಬತಕ್ಕಂಥದ್ರ ಆಲೋಚನೆ ಬೇಕು. ಒಳ್ಳೆಯ ಸಮಂಜಸವಾದಂಥ ವಿಶ್ವಾಸವಾಗಿರಬೇಕು. ಹಾಗೆ ಏನೇ ಮಾಡಬೇಕು ಅಂತ ಹೊರಟರು ಮಾಡುವಂಥ ಕೆಲಸವನ್ನು ಅರ್ಥಪೂರ್ಣವಾಗಿ ಸಿದ್ಧಪಡಿಸ್ಕೊಳ್ಳಿ. ಇವತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಗಳಿಸಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ, ಕುಲದೇವರ ಆಶೀರ್ವಾದ ಇಲ್ಲದೆ ಏನು ಕೆಲಸವೂ ಸಾಧ್ಯವಿಲ್ಲ. ಹಾಗೆ ಇವತ್ತು ಒಂದಷ್ಟು ವೃತ್ತಿಯಲ್ಲಿ ಏನಾದರೂ ಬದಲಾವಣೆಗಳು ತಂದುಕೊಂಡು ಅಭಿವೃದ್ಧಿ ಮಾಡಬೇಕಾದ್ರೂ ಅಥವಾ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೂ ಒಮ್ಮೆ ಸರಿಯಾದ ಆಲೋಚನೆ ಬೇಕು. ಇವತ್ತಿನ ದಿವಸ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ವೃಶ್ಚಿಕ ರಾಶಿಯವರಿಗೆ ಅಂತಹ ಒಳ್ಳೆಯ ಸಮಯ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗುತ್ತೆ, ಅಸಮಾಧಾನ ಅಂತಕ್ಕಂಥದ್ದಿರುತ್ತೆ, ಒಂದಷ್ಟು ನಿಷ್ಠುರದ ಹೊರತುಕೋಬೇಕಾಗತ್ತೆ. ಇವತ್ತು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಕೋರ್ಟು ಕಚೇರಿಯಲ್ಲಿ ಸ್ಟೇಷನ್ ಮೆಟ್ಲುಗಳಾಗಲಿ ಅಥವಾ ಒಂದಲ್ಲ ಒಂಥರ ಮನಸ್ಸಿಗೆ ಅಸಮಾಧಾನ ಉಂಟಾಗುವಂಥದ್ದು ಈ ಸನ್ನಿವೇಶ ಮಾತ್ರ. ಈ ಒಂದು ಸಮಯ 4ರ ನಂತರ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೂ ತೀರ್ಥಕ್ಷೇತ್ರಗಳು, ಯಾತ್ರೆ, ದೇವರ ದರ್ಶನ, ದೇವರ ಬಗ್ಗೆ ಚಿಂತನೆ ಅಥವಾ ಮಹಾವಿಷ್ಣು ಆರಾಧನೆ, ತುಳಸಿಯಿಂದ ವಿಷ್ಣು ದೇವರಿಗೆ ಅರ್ಚನೆ ಮಾಡ್ತಕ್ಕಂಥದ್ದು ಇದೆಲ್ಲವೂ ಸಹಿತ ಇವತ್ತು ಸ್ವಲ್ಪ ಮಟ್ಟಿಗೆ ನೀವು ಒಂದೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆ ಸಮಾಧಾನದಿಂದಿದ್ದರೆ ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ವ್ಯಾಪಾರದ ಕಡೆ ಒಂದಷ್ಟು ಗಮನ ಕೊಡಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಹಾಗೆ ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಶ್ರದ್ಧಾಭಕ್ತಿಯಾಗಿ ಮಾಡಿ ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ಳುವಂಥ ಕಾಲ. ಆದರೆ ಏನೇ ಮಾಡಬೇಕು ಅಂತ ಹೊರಟರು ಯಾರಾದರೂ ಒಬ್ಬರು ನಿಷ್ಠೂರ ಮಾಡ್ತಕ್ಕಂಥವ್ರು ಇರ್ತಾರೆ. ನಿಂದಕರು ನಿಷ್ಠೂರ ಮಾಡ್ತಕ್ಕಂಥವ್ರು ಇರೋದ್ರಿಂದ ಎಚ್ಚರಿಕೆಯ ನಡೆ ಖಂಡಿತ ನಿಮಗೆ ಬೇಕಾಗುತ್ತೆ. ಆದರೂ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗಾ ಪರಮೇಶ್ವರಿ ಆರಾಧನೆ ಸಲ್ಲಿಸೋದ್ರಿಂದ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ವ್ಯಾಪಾರದ ಕಡೆ ಒಂದಷ್ಟು ಗಮನ ಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿ ಇರಬೇಕು. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬನ್ನಿ ವೃಕ್ಷದ ಅನುಷ್ಠಾನ.
ಇವತ್ತು ಬನ್ನಿ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಒಂದು 11 ನಮಸ್ಕಾರ ಮಾಡಿ ಬನ್ನಿ ವೃಕ್ಷದ ತಳ ಕೂತ್ಕೊಂಡು ಅಲ್ಲಿ ಶನೇಶ್ವರ ಮಂತ್ರವನ್ನು ಉಚ್ಚರಿಸೋದ್ರಿಂದ ಇವತ್ತು ಧನುರಾಶಿ ಧನು ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರಿ. ಬನ್ನಿ, ಹಾಗಿದ್ರೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಅಕ್ಕ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಕ್ಕ. ನಿಮ್ಮ ಹೆಸರು ಹೇಳಿಮ್ಮ. ನಮ್ಮ ಹೆಸರು ಗೀತಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಹರಿಹರದಿಂದ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಅಕ್ಕ? ನನ್ನ ಬಗ್ಗೆನೇ ಮಾತಾಡ್ಬೇಕಿತ್ತು ಅಕ್ಕ. ಆಯ್ತಮ್ಮ, ಮಾತಾಡಿ. ಹಲೋ, ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ಮಗು, ನೀನು ಚೆನ್ನಾಗಿದ್ದೀಮ್ಮ? ನಾವು ಚೆನ್ನಾಗಿದ್ದೀನಿ ಗುರುಜಿ. ಹೇಳಮ್ಮ. ನಾವು ಹರಿಹರದಿಂದ ಕರೆ ಮಾಡ್ತಾ ಇರೋದು. ಹೇಳು ಮಗು. ತಂದೆ ತಾಯಿ ಇಬ್ಬರೇ ಇರೋದು, ಒಬ್ಬಳೇ ಮಗಳು. ತಾಯಿಗೂ ವಯಸ್ಸಾಗಿದೆ ಗುರುಜಿ, ತಂದೆಗೂ ವಯಸ್ಸಾಗಿದೆ. ಅವ್ರ ಕೈಲಿ ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ. ನನಗೆ ಅಂತ ಏನು ಕೆಲಸ ಇಲ್ಲ ಗುರುಜಿ. ಅದಕ್ಕೆ ಜೀವನನೂ ತುಂಬಾ ಕಷ್ಟ ಆಗೋಗಿದೆ ಗುರುಜಿ. ನಮ್ಮ ಮನೆಯವರು ಬೇರೆಯವ್ರ ಜೊತೆ ಇರ್ತಾರೆ. ಇದಕ್ಕೆ ಏನಾರ ನನ್ನ ಕೆಲ್ಸಕ್ಕೆ ಏನಾದರೂ ಒಂದು ಅವಕಾಶ ಇದ್ರೆ ಹೇಳಿ ಗುರುಜಿ. ಒಂದು ಕೆಲಸ ನಿಮ್ಮಿಂದ ಏನಾದ್ರು ಒಂದು ಕೆಲಸ ಕೊಡ್ಸಕ್ ಸಾಧ್ಯ ಆದ್ರೆ ಕೊಡಿಸಿ ಗುರುಜಿ. ಏನು ಓದಿದ್ಯಮ್ಮ? ನಮ್ದು SLC ಮುಗಿಸಿದೀನಿ ಗುರುಜಿ. SLC ಮುಗಿಸಿದ್ಯಾ? ಯಜಮಾನ್ರು ಈಗ ನೀನು ಅಪ್ಪ ಅಮ್ಮನ ಜೊತೆ ಇದೆಯಾ? ಯಜಮಾನ್ರ ಜೊತೆ ಇಲ್ವಾ? ಮದುವೆ ಆಗಿದೆಯಲ್ಲಮ್ಮ? ಮದುವೆ ಆಗಿದೆ ಗುರುಜಿ. ಅವರು ಬೇರೆಯವ್ರ ಜೊತೆ ಇರ್ತಾರೆ. ಅವ್ರು ಬಂದಾಗೆ ಅಷ್ಟೇ ಗುರುಜಿ. ಆದ್ರೆ ಈಗ ಅಪ್ಪ ಅಮ್ಮನ ಜೊತೆನೇ ಇದ್ದೀನಿ. ನನಗೆ ಏನಾದ್ರು ಒಂದು ಕೆಲಸ ಇದ್ರೆ ಕೊಡಿಸಿ ಗುರುಜಿ. ನಿನಗೆ ಮಕ್ಕಳಿದೆಯಮ್ಮ? ಇಲ್ಲ ಗುರುಜಿ. ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? ಮದುವೆಯಾಗಿ ಒಂದು 4 ವರ್ಷ ಆಗಿದೆ ಗುರುಜಿ. ಮದುವೆ ಆಗಿ 4 ವರ್ಷಕ್ಕೆ ನೀನು ತವ್ರ ಮನೆ ಸೇರಿಕೊಂಡು ಅಪ್ಪ ಅಮ್ಮನ ಜೊತೆ ಇದ್ದು ಈಗ ನೀನು ಅದರಲ್ಲೂ ಕೆಲಸ ಮಾಡ್ಕೊಂಡು ನೀನು ಬದುಕ್ತೀನಿ ಅಂದರೆ ಅಲ್ಲಿಗೆ ನಿನ್ನ ಗಂಡನ ಜೊತೆ ಇರಬೇಕು ಅಂತ ನಿನ್ನ ಮನಸ್ಸಲ್ಲಿಲ್ವಾ? ಅಥವಾ ನಿನ್ನ ಗಂಡ ನೀನು ನೋಡ್ಕೋತಾ ಇಲ್ವಾ? ಇರುತ್ತೆ ಗುರುಜಿ ಆಸೆ, ಆದ್ರೆ ಯಾರು ಅರ್ಥ ಮಾಡ್ಕೊಂತಿಲ್ಲ. ಬಟ್ ಮನೆಯವ್ರು ಏನು ಕೆಲಸ ಮಾಡ್ತಾರಮ್ಮ? ಅವರು ಕೂಲಿ ಕೆಲಸ ಮಾಡ್ತಾರೆ ಗುರುಜಿ, ಬೇರೆ ಬೇರೆ ಇದಕ್ಕೆ. ಈಗ ನೀನು ಕೆಲಸ ಮಾಡಿದ್ರೆ ಎಲ್ಲಿ ಮಾಡ್ತೀಯ? ನಿನ್ನೂರಲ್ಲೇ ಮಾಡ್ಬೇಕು ನೀನು. ಹೌದು. ಮತ್ತು ನಿನಗೆ ಹರಿಹರದಲ್ಲಿ ಕೆಲಸ, ಹರಿಹರ ಅಲ್ವಾ? ಹರಿಹರದಲ್ಲಿ ಕೆಲಸ ಅಂದರೆ ನಾನು ನಿನಗೆ ಹೇಗೆ ನೋಡಲಿಕ್ಕಾಗತ್ತೆ? ಅದರಲ್ಲೂ ನೀನು ಓದಿರ್ತಕ್ಕಂತಹ ಓದಿಗೆ ಬರೀ SLC ಮಾತ್ರ ಅಂತ ಹೇಳ್ತಿದ್ಯಾ? ಏನು ಕೆಲಸ ಮಾಡ್ಬೋದು? ಏನಾದ್ರು ಒಂದು ಸ್ವಂತವಾಗಿ ಮಾಡಬೇಕು ಅಥವಾ ಅಲ್ಲೇನಾದ್ರು ಬೇರೆ ಕೆಲಸಕ್ಕೆ ಅಂತ ಓಡಾಡಬೇಕು. ಇದು ಚಿಂತನೆ ಆಗುತ್ತೆ. ಇರಲಿ, ನೀನು ಧೈರ್ಯವಾಗಿರೋ, ತಲೆ ಕೆಡಿಸ್ಕೋಬೇಡ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ. ಏನಾದ್ರು ಒಂದು ಸ್ವಂತವಾಗಿ ಏನಾದ್ರು ಮಾಡ್ಬೋದಾ? ಅದರಲ್ಲೂ ಈಗ ಸಾಮಾನ್ಯಕ್ಕೆ ಈ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಹೆಣ್ಣು ಮಕ್ಕಳು ತನ್ನ ಸ್ವಂತ ಕಾಲ ಮೇಲೆ ನಿಂತು ನಡೆಸೋದಕ್ಕೆ ಸಾಕಷ್ಟು ಬೇರೆ ಬೇರೆ ಥರ ಇದೆ. ಅಂತಹದ್ರಲ್ಲಿ ಏನಾದ್ರು ಒಂದು ಸಹಾಯ ಆಗ್ಬೋದಾ ಅಂತ ಒಂದು ಚಿಂತನೆ ಮಾಡು. ಅದರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಯಾರಾದರೂ ಸಹಾಯ ತಗೋ, ಖಂಡಿತ ನಿನಗೆ ಅನುಕೂಲ ಆಗುತ್ತಮ್ಮ. ಧೈರ್ಯ ತನ್ಕೋ. ಆದರೆ ಎಲ್ಲಕ್ಕೂ ಒಂದು ಕಿವಿ ಮಾತು ನಾನು ಹೇಳೋದು, ಯಾವುದೇ ಕಾರಣಕ್ಕೂ ಗಂಡನ್ನು ಬಿಟ್ಟು ಬರೋವಂಥದ್ದು, ಗಂಡನ್ನು ಬಿಟ್ಟು ಬದುಕುವಂಥದ್ದು, ಅವ್ರು ಆ ಥರ ನಡ್ಕೊಳ್ತಾರೆ ಅಂತ ನೀನು ಪ್ರತ್ಯೇಕವಾಗಿ ಆಚೆ ಬರ್ತಕ್ಕಂಥದ್ದು ಸಮಂಜಸ ಅಲ್ಲ. ಯಾಕೆ ನಿನ್ನ ಹಿಂದೆ ಮುಂದೆ ಯಾರು ಸಪೋರ್ಟ್ ಇಲ್ಲ. ವಯಸ್ಸಾದ ತಂದೆ ತಾಯಿ ಇದ್ದಾರೆ ನಿಜ, ಆದರೂ ನಿನ್ನ ಸಂಸಾರ ಬೇಕು, ಮುಂದೆ ಬದುಕಬೇಕಾಗಿರ್ತಕ್ಕಂಥವಳು ಇರಬೇಕಾದವಳು ನೀನಿದೆಯಾ. ಒಮ್ಮೆ ಧೈರ್ಯವಾಗಿ ಒಂದು ಸರಿಯಾದ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಬಾ. ಒಳ್ಳೆಯದಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ಶುಭ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ಗುರುಜಿಯಿಂದ ತಿಳ್ಕೊಳ್ಳೋಣ. ಗುರುಜಿ, ಈಗ ಮಕರ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು. ಸಮಸ್ಯೆ ಎಂಬತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಮಕರ ರಾಶಿ ಅಂತ ಬಂದಾಗ ಒಂದಷ್ಟು ಸಮಸ್ಯೆ ಜಾಸ್ತಿನೇ ಇರುತ್ತೆ. ಆದರೂ ಸಮಸ್ಯೆ ಪ್ರತಿ ದಿವಸ ಇದ್ದಾಗ ಅದು ಇನ್ನೊಂದು ದಿವಸಕ್ಕೂ ಸಮಸ್ಯೆ ಆಗಿರೋದಿಲ್ಲ. ಯಾವಾಗಲೂ ಒಂದೇ ಭವಿಷ್ಯತ್ತೂ ಆಗಲ್ಲ, ಭವಿಷ್ಯದಲ್ಲಿ ಬದಲಾವಣೆ ಹೋಗ್ತಾ ಇರುತ್ತೆ. ಅಂದರೆ ಮನುಷ್ಯನ ಗ್ರಹಗತಿಗಳಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ಒಂದು ಮನೆಯಿಂದ ಇನ್ನೊಂದು ಮನೆಗೆ ನಡೆಯುವಾಗ ಅಥವಾ ದೃಷ್ಟಿಕೋನದಲ್ಲಿ ಬದಲಾಗುವಾಗ, ದಶಾಭುಕ್ತಿಗಳಲ್ಲಿ ಬದಲಾವಣೆ ತಂದಾಗ ಅಲ್ಲಿ ಆಗುವಂತಹ ಒಂದಷ್ಟು ವೈಪರೀತ್ಯಗಳು, ಒಂದು ಸಮಸ್ಯೆಗಳಂತಕ್ಕಂಥದ್ದು ಬದಲಾವಣೆ ಇರುತ್ತೆ. ಹಾಗೆ ಇವತ್ತಿನ ದಿವಸ ಮಕರ ರಾಶಿಯವರಿಗೆ ಒಂದಷ್ಟು ಬೆಳಕಿನ ದಿನ, ಒಂದಷ್ಟು ಸಂತಸದ ದಿನ. ಒಂದಷ್ಟು ಆತಂಕ ಇರ್ಬೋದು, ಭಯ ಇರ್ಬೋದು, ಆದರೆ ಸಂಪೂರ್ಣವಾಗಿ ಗುಣ ಆಗುತ್ತೆ, ಸಂಪೂರ್ಣವಾಗಿ ಬದಲಾವಣೆ ಇದೆ ಅಂತಲ್ಲ. ಆದರೆ ಬದಲಾವಣೆ ಇಲ್ಲದಿದ್ದರೂ ಮನಸ್ಸಿಗೊಂದಷ್ಟು ಮೃದವನ್ನು, ಮನಸ್ಸಿಗೊಂದಷ್ಟು ಸಮಾಧಾನವನ್ನು, ಒಂದು ಸಾರ್ಥಕತೆಯ ಬದುಕನ್ನು ಇವತ್ತು ತಾವು ನೋಡ್ಬೋದು. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ತಾವು ಮಾಡಬೇಕಾದ್ದು ಸಾಧ್ಯವಾದರೆ ನೇರಳೆ ವೃಕ್ಷವನ್ನು ನೋಡಿ. ಬೃಹತ್ ಮಟ್ಟದ ನೇರಳೆ ವೃಕ್ಷ, ನೇರಳೆ ಮರ ಅಂದರೆ ಸಣ್ಣ ಮರ ಅಲ್ಲ, ಅದು ದೊಡ್ಡ ಮರವೇ ಇರುತ್ತೆ. ಅಂತಹ ಮರಗಳ ಸಾನ್ನಿಧ್ಯದಲ್ಲಿ ನಿಂತುಕೊಂಡು ಅಲ್ಲಿ ಶನಿ ಮಂತ್ರವನ್ನು ಉಚ್ಚರಿಸಿ ನೇರಳೆ ವೃಕ್ಷದ ಹತ್ರ ನಿಂತುಕೊಂಡು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ
ಹೀಗೆ ಶನಿ ಮಂತ್ರವನ್ನು ಅಲ್ಲಿ ನೀವು ಜಪ ಮಾಡಿ ಅನುಷ್ಠಾನ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದ್ರೂ ಒಂದು ಆಲೋಚನೆ ಮಾಡಿ, ಅದರಿಂದ ಒಂದಿಷ್ಟು ಒಳಿತಾಗೇ ಆಗುತ್ತೆ. ಆದರೆ ಭಗವಂತನಿಗೆ ಇಷ್ಟವಾಗಿರ್ತಕ್ಕಂಥ ವೃಕ್ಷ ನೇರಳೆ ವೃಕ್ಷ, ಆ ನೇರಳೆ ವೃಕ್ಷದ ಹತ್ರ ನೀವು ಅನುಷ್ಠಾನ ಮಾಡಿ ನಿಮ್ಮ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾನಸಿಕವಾದಂತಹ ಒತ್ತಡ, ಒಂದಿಷ್ಟು ಚಂಚಲತೆ, ಒಂದಿಷ್ಟು ಏನೋ ಕೆಲಸಕ್ಕೆ ಬಾರದಂಥ ವಿಚಾರವನ್ನು ತಲೆಗೆ ಹಾಕ್ಕೊಳ್ತೀರಿ. ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ಇವತ್ತು ನೀವು ತಲೆ ಕೊಡಬೇಕಾದಂಥದ್ದಾಗತ್ತೆ. ಜೊತೆಗೆ ನಿಷ್ಠೂರ ಮಾಡ್ತಕ್ಕಂಥವ್ರು, ನಿಂದಿಸ್ತಕ್ಕಂಥವ್ರು ಹೆಜ್ಜೆಜ್ಜೆಗೂ ಇದ್ದೇ ಇರ್ತಾರೆ. ಆದರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ನಿಮಗಿರಬೇಕು. ಅದಕ್ಕಾಗಿ ನಿಮ್ಮ ನಡೆ ನಡವಳಿಕೆಗಳಲ್ಲಿ ವ್ಯತ್ಯಾಸ ಬಾರದಂತಿರಲಿ. ಶಿವಧ್ಯಾನ ಮಾಡುವಂಥದ್ದಾಗಲಿ, ವಿಷ್ಣುದೇವರ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ತುಳಸಿಯಿಂದ ಅರ್ಚನೆ ಮಾಡಿಸುವಂಥದ್ದಾಗಲಿ, ಗೋಧಿ ಮತ್ತು ಬೆಲ್ಲ ಮತ್ತು ತುಪ್ಪ, ಗೋಧಿ ಬೆಲ್ಲ ತುಪ್ಪ ಇದರಲ್ಲಿ ಯಾವುದಾದ್ರು ಒಂದನ್ನು ವಿಷ್ಣುದೇವರಿಗೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳಿತಾಗುತ್ತೆ. ಆದರೂ ಹಸಿದ ಹೊಟ್ಟೆಗೆ ಅನ್ನವನ್ನು ಕೊಡ್ತಕ್ಕಂಥದ್ದು, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಅಥವಾ ಯಾರಾದರೂ ಒಬ್ಬರಿಗೆ ಏನಾದರೂ ಒಂದು ಥರದಲ್ಲಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಕ್ಕಂಥದ್ದು ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ ಕುಂಭರಾಶಿಯವರು. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ದೇವಿಯ ಪ್ರಾರ್ಥನೆ ಮಾಡ್ತಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಎಂತಹ ಸಂಕಷ್ಟಗಳಿದ್ದರೂ ಆ ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಕೊಡಿ. ಮಾಡುವ ಕೆಲಸಗಳ ಕಡೆ ಅಚ್ಚುಕಟ್ಟಾಗಿ ಆಲೋಚನೆ ಮಾಡಿ. ಯಾರನ್ನೂ ನಿಂದಿಸೋದು ಬೇಡ, ನೀವು ನಿಂದನೆಗೆ ಒಳಗಾಗೋದು ಬೇಡ. ಸಮಾಧಾನವಾಗಿದ್ದು ಹಸನ್ಮುಖಿಯಾಗಿದ್ದು ಸ್ವಲ್ಪ ತಡ ಆದರೂ ಕೆಲಸವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಯಾವುದೂ ಅಂದುಕೊಂಡಷ್ಟು ವೇಗವಾಗಿ ನಡೀತಕ್ಕಂಥದ್ದಲ್ಲ, ಸ್ವಲ್ಪ ನಿಧಾನ ಮಂದಗತಿಯಲ್ಲೇ ಸಾಕ್ತಕ್ಕಂಥದ್ದಿರುತ್ತೆ. ಆದರೆ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಧಿಕವಾದಂಥ ಲಾಭವನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತಂದುಕೊಳ್ತೀರಾ. ಒಳ್ಳೆ ಮನಸ್ಸಿನಿಂದ ನೀವು ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆದರೆ ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 2:20 4:15 ಸ್ವಲ್ಪ ಮಟ್ಟಿಗೆ ಜಾಗರೂಕತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಇವತ್ತು ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ವಿಷ್ಣು ಪಾದಕ್ಕೆ ಒಂದಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿರಿಂದ. ವೀಕ್ಷಕರೇ, ಈಗ ನೀವು ಬರೆದಿರುವಂತಹ ಪತ್ರವನ್ನು ಓದುವಂಥ ಸಮಯ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ ಅವರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಭಾನುಶ್ರೀ ಅವರು ಮೈಸೂರಿನಿಂದ ಬರೆದಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಾನು BBM ವ್ಯಾಸಂಗ ಮುಗಿಸಿದ್ದೇನೆ. ನಂತರ ಕೆಲಸಕ್ಕೆ ಹೋಗೋಕ್ಕೆ ತಯಾರಿ ನಡೆಸಿದ್ದೆ. ಆದರೆ ಮನೆಯಲ್ಲಿ ಬೇಡ ಅಂತ ಅಂದರು. ಕಾರಣ, ನಮ್ಮ ತಂದೆ ತಾಯಿ ಒಬ್ಬರು ಜ್ಯೋತಿಷಿ ಹತ್ರ ನನ್ನ ಜಾತಕವನ್ನು ತೋರಿಸಿದಾಗ ಅವರು, ಈಗ ಸದ್ಯಕ್ಕೆ ನಿಮ್ಮ ಮಗಳ ಸಮಯ ಚೆನ್ನಾಗಿಲ್ಲ, ಅಪ್ಪಿತಪ್ಪಿ ಕೆಲಸಕ್ಕೆ ಅಂತ ಹೋದರೂ ಕೂಡ ತುಂಬ ತೊಂದರೆ ಉಂಟಾಗುತ್ತೆ ಅಂತ ಹೇಳಿದ್ದಕ್ಕೆ ನಾನು ಸುಮ್ಮನೆ ಮನೇಲಿದ್ದೇನೆ. ಈಗ ಆದರೆ ನನಗೆ ಇನ್ನೂ ಹೆಚ್ಚು ಓದುವ ಆಸೆ ಇದೆ. ಮನೆಯಲ್ಲಿ ಸ್ವಲ್ಪ ಆರ್ಥಿಕ ತೊಂದರೆ ಇದೆ ಗುರುಜಿ. ನನ್ನ ತಂದೆ ನ್ಯೂಸ್ ಪೇಪರ್ ವ್ಯಾಪಾರ ಮಾಡ್ತಾರೆ. ಇಷ್ಟು ಕಷ್ಟದಲ್ಲಿ ನನ್ನನ್ನು ಇಲ್ಲಿವರೆಗೆ ಓದಿಸಿರೋದಕ್ಕೆ ನನಗೆ ನನ್ನ ತಂದೆ ಮೇಲೆ ಹೆಮ್ಮೆ ಇದೆ. ಆದರೆ ನಾನು ನನ್ನ ದುಡಿಮೆಯಲ್ಲಿ ಓದ್ಕೊಳ್ಳೋಣ ಅಂತ ಅಂದರೂ ಕೂಡ ಕೆಲಸಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ, ಮುಂದೆ ಓದೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಇದರಲ್ಲಿ ಅಲ್ಲದೆ ಈಗಾಗಲೇ 3-4 ವರ್ಷಗಳಿಂದ ನನ್ನ ಹುಡುಗನ್ನ ನೋಡ್ತಾ ಇದ್ದಾರೆ ಗುರುಜಿ, ಮದುವೆ ಮಾಡಲಿಕ್ಕೆ ಅಂತ. ಆದರೆ ನಾನು ನೋಡೋಕೆ ಬಂದವರು 5-6 ವರ್ಷಗಳಿಂದ ಹುಡುಗಿನ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಅವರು ನಮ್ಮ ಮನೆಗೆ ಬಂದು ನನ್ನನ್ನು ನೋಡ್ಕೊಂಡು ಹೋದ್ಮೇಲೆ ಅವರಿಗೆ ಬೇರೆ ಕಡೆ ಹುಡುಗಿ ನಿಶ್ಚಯ ಆಗಿರುತ್ತೆ ಗುರುಜಿ. ನಾನು ದೋಷ ಪರಿಹಾರಕ್ಕಾಗಿ ಅಂತ ಇರೋದಾ ಅನ್ನೋದು ಒಂದೊಂದ್ಸಲ ಅನಿಸುತ್ತೆ ಗುರುಜಿ. ಹೀಗಾಗಿ ನನ್ನ ಮದುವೆ ಯಾವಾಗ ಆಗಬಹುದು ಅಂತ ಕೇಳ್ತಾ ಇದ್ದಾರೆ. ಭಾಳ ಒಳ್ಳೆ ಮಾತು. ದೋಷ ಪರಿಹಾರಕ್ಕೆ ಕ್ಷೇತ್ರಕ್ಕೆ ಹೋಗಿ ಅಂತೀವಿ. ಆ ಕ್ಷೇತ್ರದ ಬದಲು ಈ ಹೆಣ್ಣು ಮಗಳ ಭವಿಷ್ಯದಲ್ಲಿ ನೋಡಿ, ಅಂದರೆ ಇದು ಕಾಕತಾಳೀಯ ಬಂದೆ. ಆ ಸನ್ನಿವೇಶಕ್ಕೆ ಆಯಾ ಥರ ಮಾತುಗಳು ಬಂದ್ಬಿಡುತ್ತೆ. ಇದು ದೋಷ ಪರಿಹಾರಾರ್ಥಕ್ಕಾಗಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಗು ಅಲ್ಲ. ಇದನ್ನು ಆ ಹೆಣ್ಣುಮಗಳು ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಜನ್ಮ ಕೊಟ್ಟವರು ಅರ್ಥ ಮಾಡ್ಕೋಬೇಕು. ಹಾಗೆ ಇದೇ ತರಹ ಯಾರ ಜಾತಕದಲ್ಲೂ ಇರೋದಿಲ್ಲ. ನಮ್ಮ ಕರ್ಮಫಲ, ನಮ್ಮ ಬ್ಯಾಂಕ್ ಅಕೌಂಟಲ್ಲಿ, ನಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡನ್ನು ನಾವು ಬಿಟ್ಟು ಮತ್ತೊಬ್ಬ ಡ್ರಾ ಮಾಡಲಿಕ್ಕೆ ಆಗೋದಿಲ್ಲ. ಅಕೌಂಟಿಗೆ ದುಡ್ಡು ಹಾಕೋದಕ್ಕೆ ಮೊದಲು ನಮ್ಮ ಚಿಂತನೆ ಇರಬೇಕು, ಯಾವ ಅಕೌಂಟು ದುಡ್ಡು ಹಾಕಬೇಕು ಅಂತ. ಆದರೆ ಒಮ್ಮೆ ನಮ್ಮ ಅಕೌಂಟಿಗೆ ಬಿದ್ದ ಮೇಲೆ ನನ್ನದೇ ಸೈನ್ ಆಗಬೇಕು, ನಾನೇ ಡ್ರಾ ಮಾಡಬೇಕು. ಇದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂಥದ್ದು. ಹಾಗಾಗಿ ನಿಮ್ಮ ಕಣ್ಣೆರೆಕೆ ಪ್ರಕಾರ ನಿಮ್ಮ ಮೊದಲನೇ ಪ್ರಶ್ನೆಗೆ ಬರೋದಾದರೆ ವಿದ್ಯಾಭ್ಯಾಸ, ಅದಕ್ಕಿಂತ ಮೊದಲು ಬರೋದಾದರೆ ಜ್ಯೋತಿಷ್ಯರು ಹೇಳಿದ್ರಲ್ಲ, ಒಂದಷ್ಟು ದಿವಸ ಟೈಮ್ ಸರಿ ಇಲ್ಲ, ಮನೆಯಲ್ಲೇ ಇರಬೇಕು ಅಂತ. ಅದು ಮೂರ್ಖತನದ ಪರಮಾವಧಿ. ಒಂದು ವಿಚಾರ ತಿಳ್ಕೊಳ್ಬೋದು, ತಂದೆ ಇಷ್ಟು ಕಷ್ಟದಲ್ಲಿದ್ದಾರೆ, ಸಿಕ್ಕಿದಂತಹ ಒಂದು ಕೆಲಸ ಮಾಡಿ ತನ್ನ ತಂದೆಗೆ ಸಹಾಯವಾಗಿ ತನ್ನ ಜೀವನವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ದು ಬುದ್ಧಿವಂತಿಕೆ. ಜ್ಯೋತಿಷ್ಯರು ಹೇಳ್ತಾರೆ ಮನೇಲಿರಬೇಕು ಅಂತ.
ಮನೇಲಿದ್ದರೆ ನಿನ್ನ ಹೊಟ್ಟೆ ನಡೆಯೋದು ಹೇಗಮ್ಮ? ನಿನ್ನ ಹೊಟ್ಟೆ ಇಷ್ಟು ವಿದ್ಯಾಭ್ಯಾಸ ಮಾಡಿದ್ದೆ, ಇಷ್ಟು ವಿದ್ಯೆ ಓದಿರ್ತಕ್ಕಂಥ ವಿದ್ಯಾವಂತ ನೀನು, 4 ಗೋಡೆ ಮಧ್ಯೆ ನಾನು ನೆಮ್ಮದಿಯಾಗಿ ಕೂತ್ಕೊಂಡ್ಬಿಡ್ತೀನಿ, ನಾನು ಮನೇಲಿರ್ತೀನಿ, ಅಪ್ಪ ದುಡ್ಕೊಂಬಂದು ಹಾಕಲಿ ಅಂದರೆ ಅಪ್ಪ ಪೇಪರ್ ಹಾಕಿ ಪೇಪರ್ನಲ್ಲಿ ಅಷ್ಟೊಂದು ಕಷ್ಟಪಟ್ಟು ಇಷ್ಟು ವಿದ್ಯೆ ಕೊಟ್ಟು ನೀನು ದೊಡ್ಡವಳು ಮಾಡಿದ್ದಾಳನ್ನ, ಅದೊಂದು ಮಾತು ನಾನು ಒಪ್ಪುವಂಥದ್ದಲ್ಲ. ಈಗಲೂ ಕಾಲ ಮಿಂಚಿಲ್ಲ, ನೀನು ಉದ್ಯೋಗಕ್ಕಾಗಿ ಪ್ರಯತ್ನ ಪಡು. ಎರಡನೇದು, ಮದುವೆ ವಿಳಂಬ ಆಗ್ತಿದೆ, ನನ್ನ ನೋಡೋಕೆ ಬಂದವರು ಅವ್ರಿಗೆ ಮದುವೆ ಸೆಟ್ ಆಗುತ್ತೆ, ನನ್ನ ಮದುವೆ ಆಗ್ತಾ ಇಲ್ಲ ಅಂದಲ್ಲ. ನಿನ್ನ ಕಣ್ಣಿರೇಖೆ ಪ್ರಕಾರ ನಿನಗೆ ಗುರುಬಲ ಇದೆ, ಈಗ ನಿನ್ನ ಮದುವೆ ಪ್ರಯತ್ನ ಮಾಡಿ. ಈಗ ನೀನು ಪ್ರಯತ್ನ ಪಟ್ಟರೆ ಖಂಡಿತ ನಿನಗೆ ಒಳ್ಳೆ ಕಡೆ ಸಂಬಂಧ ಸೆಟ್ ಆಗುತ್ತೆ, ಅದಕ್ಕೆ ಎರಡನೇ ಮಾತಿಲ್ಲ. ನಿನ್ನ ಬಲಗಣ್ಣಿನ ರೇಖೆ ಚೆನ್ನಾಗಿದೆ, ಎಡಗಣ್ಣಿನ ರೇಖೆ ಪ್ರಕಾರ ಚೆನ್ನಾಗಿದೆ, ಒಳ್ಳೆ ಕುಟುಂಬಕ್ಕೆ ಸೇರುವಂತಹ ಒಂದು ಒಳ್ಳೆ ಲಕ್ಷಣ ಇದೆ. ಆದರೆ ನಿನ್ನ ಮೂಗಿನ ಮೇಲೆ ಇರ್ತಕ್ಕಂಥ ಕೋಪ ಕಡಿಮೆ ಆಗಬೇಕು. ನೀನು ಯಾವುದು ನಿನಗೆ ಸಾಧ್ಯವಾದಷ್ಟು ಅದು ಬೇಡ ಇದು ಬೇಡ ಹಾಗೆ ಹೀಗೆ ಅನ್ನೋದಕ್ಕಿಂತ ಒಂದು ಒಳ್ಳೆಯದು ಅಂತ ಬಂದಾಗ ನೀನು ಸ್ವಾಗತಿಸಬೇಕು. ಅದರಂತೆ ಚಿಂತನೆ ಮಾಡಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ಆದಷ್ಟು ಬೇಗ ವಿವಾಹ ಆಗುವಂಥ ಯೋಗಫಲ ನಿನಗಿದೆ. ಈಗ ಪ್ರಸ್ತುತ ಗುರುಬಲ ಇದೆ. ಆದರೆ ಕೆಲಸಕ್ಕೆ ಅಂತ ಪ್ರಯತ್ನ ಪಟ್ಟರು ಸಹಿತ ನಿನಗೆ ಕೆಲಸನೂ ಸಿಗುತ್ತೆ. ಅದು ಮನೇಲಿ ಕೂತ್ಕೊಂಡಿರ್ತಕ್ಕಂಥದ್ದೇನು ಬೇಡ. ಹಾಗೆ ವಿದ್ಯಾಭ್ಯಾಸ ಇನ್ನೂ ಮಾಡಬೇಕು ಅಂತಿದೆಯಲ್ಲ, ಮಾಡೋದ್ರಲ್ಲಿ ತಪ್ಪಿಲ್ಲ. ವಿದ್ಯೆ ಓದಬೇಕಾದವ್ರಿಗೆ ನಿನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಳೋದಕ್ಕೆ ಯಾವತ್ತಿಗೂ ತಪ್ಪಲ್ಲ. ಮದುವೆ ಆದಮೇಲೂ ಓದ್ಬೋದು, ಮದುವೆ ಆಗದಿದ್ದರೂ ಓದ್ಬೋದು. ಆದರೆ ಈಗ ನೀನು ಕಣ್ಣೆದುರುಗ ಇರ್ತಕ್ಕಂಥದ್ದು ನಿನ್ನ ಮುಂದಿರುವ ಪ್ರಶ್ನೆ ಮದುವೆ, ಉದ್ಯೋಗ ಅಂತೂ ಯಾವುದೋ ಚಿಕ್ಕದಾಗಲಿ ದೊಡ್ಡದಾಗಲಿ ಮಾಡು, ಅಪ್ಪರ ಸಹಾಯ ಮಾಡ್ಕೊಂಡು ಮುಂದಡಿ. ಮದುವೆಗಂತೂ ಇದು ಒಳ್ಳೆ ಕಾಲ, ಅತಿ ಶೀಘ್ರದಲ್ಲಿ ವಿವಾಹ ಆಗುತ್ತೆ, ಭಯಪಡಬೇಕಾದರೆ ಇದಕ್ಕೆ ಯಾವುದೇ ಶಾಂತಿ ಹೋಮ ಹವನ ಏನು ಬೇಡ. ಧೈರ್ಯವಾಗಿರು, ನಂಜುಂಡೇಶ್ವರನ ಅನುಗ್ರಹ ನಿನಗಿದೆ. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಶುರು ಮಾಡೋಣ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವೃದ್ಧ್ಯಾನವಂದ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಬುಧವಾರ ಮಹಾವಿಷ್ಣುವನನ್ನು, ಲಕ್ಷ್ಮೀ ವೆಂಕಟೇಶ್ವರರನ್ನು ಪ್ರಾರ್ಥನೆ ಮಾಡ್ತಾ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರ ಮೇಲೂ ಕೂಡ ವಿಷ್ಣು ಭಗವಂತನನ್ನು, ಲಕ್ಷ್ಮೀ ನರಸಿಂಹರನ್ನು, ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತಾವು ಕೂಡ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ, ನಿಮ್ಮ ತಂದೆ ತಾಯಿಯ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸುಭಿಕ್ಷವಾಗಿರಲಿ, ನೆಮ್ಮದಿಯಾಗಿರಲಿ ಅಂತ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮೋ ನಾರಾಯಣಾಯ. ಮೊದಲನೇದಾಗಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮೋ ನಾರಾಯಣಾಯ. ಎರಡನೇದಾಗಿ ಕೂಡ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ನಮೋ ನಾರಾಯಣಾಯ. ಮೂರನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಕ್ಲೀಂ ಕ್ಲೀಂ ಶ್ರೀಂ, ಕ್ಲೀಂ ಕ್ಲೀಂ ಶ್ರೀಂ, ಕ್ಲೀಂ ಕ್ಲೀಂ ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಃ ಶಿವಾಯ. ಶಿವಾಯ ಶಿವಾಯ. ನಮೋ ನಾರಾಯಣಾಯ. ನಮೋ ನಾರಾಯಣಾಯ. ನಮೋ ನಾರಾಯಣಾಯ. ನಮೋ ನಾರಾಯಣಾಯ. ನಮೋ ನಾರಾಯಣಾಯ. ನಾರಾಯಣಾಯ.
ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಬಹಳ ವಿಶೇಷವಾಗಿ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರ ಸಂಪೂರ್ಣ ಅನುಗ್ರಹದೊಂದಿಗೆ ಕ್ಲೀಂ ಕ್ಲೀಂ ಶ್ರೀಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಸಿಂಹರಾಶಿ, ತುಲಾರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಸಿಂಹರಾಶಿ, ತುಲಾರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಶುಭ ಫಲ ಇರತಕ್ಕಂಥದ್ದು. ಅಂದ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಅಸಾಧ್ಯವಾದನ್ನು ಕೂಡ ಸಾಧನೆ ಮಾಡತಕ್ಕಂಥ ಶಕ್ತಿ ಭಗವಂತ ಇವತ್ತಿನ ದಿವಸ ಈ 5 ರಾಶಿಗಳವರಿಗೆ ಕಲ್ಪಿಸಿರ್ತಕ್ಕಂಥದ್ದಿದೆ. ಭಗವಂತನ ಸಂಪೂರ್ಣ ಅನುಗ್ರಹದೊಂದಿಗೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮ್ಮ ಮನೆಯ ದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ತಂದೆ ತಾಯಿಯ ಪಾದರವಿಂದಗಳಿಗೆ ನಮನವನ್ನು ಮಾಡಿ. ಮತ್ತೊಂದು ಸೂಕ್ಷ್ಮ ವಿಚಾರ ಏನಪ್ಪಾ ಅಂದ್ರೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ನಿಮ್ಮ ಗುರು ಹಿರಿಯರ ಜೊತೆ ಕೂತು ಅವರ ಮಾರ್ಗದರ್ಶನದೊಂದಿಗೆ ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೇ ಆದ್ರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಇನ್ನ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭ ರಾಶಿ. ಈ 3 ರಾಶಿಗಳಲ್ಲಿರ್ತಕ್ಕಂಥವ್ರು ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ 3 ರಾಶಿಗಳಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥದ್ದು. ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನ ಕಾರ್ಯಸಿದ್ಧಿ ಪಡಿಸ್ಕೊಳ್ತೀರಾ. ಆದರೆ ಇವತ್ತಿನ ದಿನ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಾರಂಭದ ಹಂತದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಪಡಿಸ್ಕೊಳ್ಬಹುದು. ಆದರೆ ಪ್ರಾರಂಭದ ಹಂತದಲ್ಲಿ ಬಹಳ ವಿಶೇಷವಾಗಿ ಮುಂದೂಡಿಸ್ಕೊಂಡು ಹೋಗ್ತೀರಾ. ಆದರೆ ಕೊನೆಯ ಹಂತದಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗ್ತಕ್ಕಂಥದ್ದಿರುತ್ತೆ. ಮನಸ್ಸಿಗೆ ನೋವಾಗ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಎದುರಾಗ್ತಕ್ಕಂಥದ್ದಿರುತ್ತೆ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು, ಮಾಡಬೇಕಾಗಿರ್ತಕ್ಕಂಥ ಪೂಜಾನುಷ್ಠಾನಗಳೇನು, ತಂತ್ರಸಾರವೇನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಮಿಶ್ರ ಫಲ ಇರುವಂತಹ ರಾಶಿಗಳವರು ಯಾವ ರೀತಿ ಅನುಷ್ಠಾನ ಮಾಡಬೇಕು ಈಗ ಶ್ರೀನಿವಾಸ್ ಶರ್ಮಾ ಅವರಿಂದ ತಿಳ್ಕೊಳ್ಳೋಣ. ಹೌದು, ವಿಶೇಷವಾಗಿ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ, 1 ಚಿಟಿಕೆ ಕಡಲೆಬೇಳೆ, 1 ಚಿಟಿಕೆ ಹೆಸರುಬೇಳೆಯನ್ನ 3 ದಾರಿ ಸೇರ್ತಕ್ಕಂಥ ಜಾಗದಲ್ಲಿ ಅದರ ಮಧ್ಯದಲ್ಲಿ ನಿಂತ್ಕೊಂಡು, ಇದನ್ನ ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಂಡೇ ಹೋಗಿ ವಿಷ್ಣುವಿನನ್ನ ಪ್ರಾರ್ಥನೆ ಮಾಡಿಕೊಂಡು 3 ದಾರಿ ಸೇರುವ ಕಡೆ ತಾವು ನಿಂತ್ಕೊಂಡು ಪಶ್ಚಿಮಾಭಿಮುಖವಾಗಿ ನಿಂತ್ಕೊಂಡು ಈ ಒಂದು ಕೆಲಸವನ್ನ ಮಾಡಬೇಕು. ಆ ಒಂದು ಕಡಲೆಬೇಳೆ 1 ಚಿಟಿಕೆ, ಹೆಸರುಬೇಳೆ 1 ಚಿಟಿಕೆಯನ್ನ ದೃಷ್ಟಿ ತೆಗೆದು ಭೂಮಿ ಮೇಲೆ ಹಾಕ್ತಕ್ಕಂಥದ್ದು. ಇದಾದ ನಂತರ ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ಭಗವಂತನ ಪಾದಗಳಿಗೆ 1 ಚೂರು ತುಳಸಿಯನ್ನು ಅರ್ಪಣೆ ಮಾಡಿ ತಾವು ಮಾಡ್ತಕ್ಕಂಥ ಕೆಲಸವನ್ನ ಪ್ರಾರಂಭ ಮಾಡಿದ್ದೇ ಆದ್ರೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಇನ್ನ ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ವೃಷಭ ರಾಶಿ, ಕರ್ಕಾಟಕ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೇಷರಾಶಿ, ವೃಷಭ ರಾಶಿ, ಕರ್ಕಾಟಕ ರಾಶಿ ಮತ್ತು ಮಕರ ರಾಶಿ. ಈ 4 ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥ ದಿವಸ ಅಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲಗಳು ಉಂಟಾಗ್ತಕ್ಕಂಥ ಪರಿಸ್ಥಿತಿಯು ಕೂಡ ಇರುತ್ತೆ. ಇವತ್ತು ತಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿ ಆಗದೆ ಇರತಕ್ಕಂಥದ್ದು, ಅಲ್ಲಿ ಕೆಲವೊಂದಷ್ಟು ಕೆಡುಕು ಉಂಟಾಗ್ತಕ್ಕಂಥದ್ದು. ಆ ಒಂದು ಕೆಡುಕು ಉಂಟಾಗೋದ್ರಿಂದ ನಿಮ್ಮ ಮನಸ್ಸಿನ ಮೇಲೆ ಭಾರಿ ಮಟ್ಟದಲ್ಲಿ ಪ್ರಭಾವ ಬೀರ್ತಕ್ಕಂಥದ್ದಿರುತ್ತೆ. ಒಂದು ರೀತಿ ಹೇಳಬೇಕಂದ್ರೆ ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಸಾಕಷ್ಟು ಮನಸ್ಸಿಗೆ ಬರ್ತಕ್ಕಂಥ ಮನಸ್ಸಿಗೆ ಸಿಗ್ತಕ್ಕಂಥ ಆ ಒಂದು ನೆಮ್ಮದಿಯನ್ನು ಕೂಡ ಕಳ್ಕೊಳ್ತಕ್ಕಂಥ ಕ್ಷಣಗಳು ಕೂಡ ಎದುರಾಗ್ತಕ್ಕಂಥದ್ದಿರುತ್ತೆ. ಇದನ್ನೆಲ್ಲವನ್ನು ಕೂಡ ದೂರ ಮಾಡ್ಕೊಳ್ಬೇಕಂದ್ರೆ ವಿಶೇಷವಾಗಿ ಇವತ್ತಿನ ದಿವಸ ಅಶುಭ ಫಲದಲ್ಲಿರ್ತಕ್ಕಂಥವ್ರು ತಾವು ಇವತ್ತಿನ ದಿವಸ ವಿಷ್ಣುವಿನ ದೇವಾಲಯದಲ್ಲಿ ಭಗವಂತನಿಗೆ ಕಬ್ಬಿನ ಹಾಲನ್ನ ನೈವೇದ್ಯವಾಗಿ ಸಮರ್ಪಣೆ ಮಾಡ್ತಕ್ಕಂಥದ್ದು. ವಿಷ್ಣುವಿನ ದೇವಾಲಯಕ್ಕೆ ಹೋಗಿ 1 ಚೂರು ಕಬ್ಬಿನ ಹಾಲನ್ನ ತೆಗೆದುಕೊಂಡೋಗಿ ಅಲ್ಲಿ ಭಗವಂತನ ಪಾದಗಳಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು. ಅಲ್ಲಿ ಪೂಜೆ ಮಾಡಿ ಅಲ್ಲಿ ಭಗವಂತನಿಂದ ಸಿಗ್ತಕ್ಕಂಥ ಪ್ರಸಾದವನ್ನ ತಾವೂ ಕೂಡ ಸ್ವೀಕರಿಸಿ ಸಣ್ಣ ಮಕ್ಕಳಿಗೆ ಆ ಪ್ರಸಾದವನ್ನು ಉಣಬಡಿಸೋದ್ರಿಂದ ಬರ್ತಕ್ಕಂಥ ದೋಷಗಳನ್ನು ಕೂಡ ದೂರ ಮಾಡ್ಕೊಳ್ತೀರಾ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಕೂಡ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಅನುಷ್ಠಾನವನ್ನ ಹೇಗೆ ಮಾಡಬೇಕು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ಶ್ರೀನಿವಾಸ್ ಶರ್ಮಾ ಅವರು. ಇನ್ನು ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಯಾದಗಿರಿಯಿಂದ
ರಾಜಶೇಖರ್ ಲದ್ದಿಯವರು, ಶ್ರೀಮತಿ ಉಮಾ ರಾಜಶೇಖರ್ ಲದ್ದಿಯವರು ಮತ್ತು ಇವರೊಂದಿಗೆ ಆಗಮಿಸಿದ್ದಾರೆ ಶಿವಲೀಲಾ ಅವರು ಮತ್ತು ರವಿಕುಮಾರ್ ಅವರು. ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮಲ್ಲಿ ನೇರ ಪ್ರಸಾರ ಆದರೂ ನೇರ ಪ್ರಸಾರದಲ್ಲಿ ಹೀಗೆಲ್ಲ ಒಂದು ಸೇರೋದಿರುತ್ತಲ್ಲ. ಪಾಪ ರಾಜು ಯಾದಗಿರಿಯಿಂದ ರಾತ್ರಿ ಟ್ರೈನಲ್ಲಿ ಕೂತ್ಕೊಂಡು ಬೆಳಗ್ಗೆ ಚಳಿಯಲ್ಲಿ ಎದ್ದು ಓಡಿ ಬಂದಿದ್ದಾನೆ. ಒಳ್ಳೇದಾಗಲಿ. ಏನಪ್ಪ ರಾಜು ವಿಶೇಷ? ಯಾರ್ದು ಬರ್ತಡೆ? ಅದು ಸ್ವೀಟಲ್ಲಿ ರಾಜು ಹುಡ್ದಬ್ಬ ಇವತ್ತು. ರಾಜು ಹುಡ್ದಬ್ಬಕ್ಕೆ ನಾನು ಶಾಲು ಹಾಕಬೇಕು ಅಂತಂದ್ರೆ ನನಗೇ ಶಾಲು ಹಾಕಿ ಒಂದು ಹಾರ ಹಾಕಿ ದೇವ್ರು ನೀವು ಚೆನ್ನಾಗಿಟ್ಟಿರಿ. ಸ್ವೀಟ್ ತಂದಿದೆಯಲ್ಲ ಅದು ಮುಖ್ಯ. ಆಯ್ತು. ಹೌದು, ರಾಜು ಮತ್ತು ರಾಜು ಕುಟುಂಬ ಒಳ್ಳೇದಾಗಲಿ. ಧನ್ಯವಾದಗಳು. ಇರಲಿ. ಹಾಂ, ನಿಮ್ಮ ಹೆಸರೇನು? ರವಿಕುಮಾರ್. ಒಳ್ಳೇದಾಗಲಿ. ಮೇಡಮ್ನವ್ರಿಗ? ಹಾಂ, ಮೇಡಮ್ನವ್ರಿಗೂ ಕೊಡಿ. ಇಲ್ಲಿ ಅಲ್ಲೇ ಕೊಟ್ಬಿಡಿ. ಆಯ್ತು, ಒಳ್ಳೇದಾಗಲಿ. ಇದು ಒಂಥರ ಚೆನ್ನ. ಇದು ಇಟ್ಕೊಳಪ್ಪ ನಿಮಿಷ. ರಾಜು ಬಾಯ್ಲಿ. ಅಲ್ಲೇ ಏನು ಮಾಡೋದು, ನಾವು ದೊಡ್ಡ ಸೆಟ್ ನಿಗೋಸ್ಕರ ಮಾಡಬೇಕು. ಒಳ್ಳೇದಾಗಲಿ. ರಾಜುರವರಿಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ, ನನ್ನ ಗುರುಗಳು ಮತ್ತು ನಮ್ಮ ವತಿಯಿಂದ ರಾಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತನ ಸಂಪೂರ್ಣ ಅನುಗ್ರಹ ಅವರಿಗೂ ಸಿಗಲಿ, ಅವರ ಕುಟುಂಬದವರಿಗೂ ಸಿಗಲಿ. ಶುಗರ್ ಎರಡು ಸ್ವೀಟ್, ಅಕೌಂಟ್ ಇದ್ರೆ ಒಂದು ಸ್ವೀಟ್. ಅಕೌಂಟ್ ಇದ್ರೂ ನಮ್ಮ ಮಧುಮೇಹ ನಿವಾರಣೆ ಇದೆ ಅದಕ್ಕೆ. ಒಳ್ಳೇದಾಗಿ. ದೇವ್ರು ನೀವು ಚೆನ್ನಾಗಿಟ್ಟಿರ್ಲಿ. ನೋಡ್ರಮ್ಮ, ಒಳ್ಳೇದಾಗಿ. ಮಾತಾಡ್ತೀರಾ? ಯಾರು ಮಾತಾಡೋರು ಯಾರು ಇಲ್ಲ. ಒಳ್ಳೇದಾಗಲಿ. ಯಾದಗಿರಿಯಿಂದ ರಾಜು ಪಾಪ ಹುಟ್ಟುಹಬ್ಬವನ್ನು ಅಲ್ಲಿ ಊರಲ್ಲಿ ಆಚರಣೆ ಮಾಡಿಕೊಂಡು ಅವ್ರ ಮಧ್ಯದಲ್ಲಿ ಇರಬೇಕಾದಂತಹವನು ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮ್ಮಗಳ ಮಧ್ಯದಲ್ಲಿ ಬಂದು ನಮ್ಮ ಆಶೀರ್ವಾದಕ್ಕಾಗಿ ಬಂದಿದ್ದಾನೆ. ನಿನ್ನ ಮತ್ತು ನಿನ್ನ ಪರಿವಾರಕ್ಕೂ ಹಾಗೂ ನಿಮ್ಮ ಆತ್ಮೀಯರು, ಸ್ನೇಹಿತರ ಏನವರು? ಓ ಅಳಿಯ, ಇರಲಿ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡಿದಿರ್ತಕ್ಕಂತಹ ಸಮಸ್ತ ವೀಕ್ಷಕ ಬಂಧುಗಳಿಗೂ ಪ್ರತಿ ಭಾನುವಾರ ಶನೇಶ್ಚರನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು, ತಂತ್ರಸಾರಗಳನ್ನು ಶ್ರೀನಿವಾಸ್ ಶರ್ಮರಿಂದ ವಿಚಾರಗಳಿಂದ ಮುಟ್ಟಿಸ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀನಿ. ಅಂತಹ ಶನೇಶ್ಚರನ ವಿಶೇಷವಾಗಿರ್ತಕ್ಕಂಥ ಅಂದರೆ ಮಕರ ಕುಂಭ ರಾಶಿ ಅಷ್ಟೇ ಅಲ್ದಿರ ಬೇರೆ ಇರತಕ್ಕಂತಹ ಎಲ್ಲ ರಾಶಿ ನಕ್ಷತ್ರಗಳಲ್ಲಿ ಯಾರಿಗೇ ಸಮಸ್ಯೆ ಆದರೂ ಸಮಸ್ಯೆಗೊಂದು ಪರಿಹಾರವಾಗಿ ಈ ಚಿಕ್ಕ ಪುಟ್ಟ ತಂತ್ರಸಾರ, ಅಂತಹ ತಂತ್ರಸಾರವನ್ನು ಈ ಬಾರಿಯೂ ಸಹಿತ ಈ ಬರ್ತಕ್ಕಂಥ ಭಾನುವಾರ ಇನ್ನಷ್ಟು ವಿಭಿನ್ನವಾದಂಥ ರೀತಿ, ವಿಶೇಷವಾಗಿರ್ತಕ್ಕಂಥ ರೀತಿ, ನೀವೇ ಸ್ವತಃ ಮಾಡುವಂಥ ರೀತಿ, ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ಸಿಗುವಂಥ ದ್ರವ್ಯ ವಸ್ತುಗಳಿಂದ ಈ ತಂತ್ರಸಾರವನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾವುದೇ ತಂತ್ರಕ್ಕೂ ವಿಶೇಷವಾದ ಶಕ್ತಿ ಇದೆ. ಜೊತೆಗೆ ವನಸಿರಿಗಳಿಗೆ ತನ್ನದೇ ಆದಂಥ ಶಕ್ತಿ ಇದೆ. ಆ ಶಕ್ತಿ ಇರತಕ್ಕಂಥದ್ದನ್ನು ಹೇಗೆ ಎಂಬತಕ್ಕಂಥದ್ದನ್ನು ತಿಳಿ ಹೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ತಮ್ಮೆಲ್ಲರಿಗೂ ಗೊತ್ತು, ಸಾಮಾನ್ಯಕ್ಕೆ ಜಮ್ ನೇರಳೆ ಹಣ್ಣು, ಇವಾಗ ನೇರಳೆ ಹಣ್ಣು ಎಲ್ಲ ಕಡೆ ಸಿಗ್ತಾ ಇದೆ. ನೇರಳೆ ಹಣ್ಣು ಸಿಗುತ್ತೆ. ನೇರಳೆ ಹಣ್ಣು, ಜಮ್ಮು ನೇರಳೆ ಗಿಡ ಅಥವಾ ನೇರಳೆ ಮರ ಇದು ಶನೇಶ್ಚರನಿಗೆ ಬಹಳ ಪ್ರೀತಿ. ಶನೇಶ್ಚರನಿಗೆ ಪ್ರೀತಿಯಾಗಿರ್ತಕ್ಕಂತಹ ನೇರಳೆ ವೃಕ್ಷದ ಎಲೆಯಿಂದ ಒಂದು ತಂತ್ರಸಾರ ಇದೆ. ಆ ತಂತ್ರಸಾರ ಏನು? ಈ ಬಾರಿ ಭಾನುವಾರ ಶ್ರೀನಿವಾಸ್ ಶರ್ಮ ಅವರಿಂದ ನಿಮಗೆ ತಿಳಿಯುತ್ತೆ. ಒಳ್ಳೆಯದಾಗಲಿ.